ಗುಡ್ ಈವ್ನಿಂಗ್ ಎವ್ರಿವನ್. ಸೊ ಹೋಪ್ಫುಲಿ ನನ್ನ ಆಡಿಯೋ ಎಲ್ರಿಗೂ ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಫಸ್ಟ್ ಕ್ವಶನ್ ಆ್ಯಸ್ ಯೂಶುವಲ್, ಆಡಿಯೋ ಇಸ್ ಕ್ಲಿಯರ್ಲಿ ಹಿಯರಬಲ್ ಆರ್ ನಾಟ್ ಅಂತ ಹೇಳಿ, ಕೇಳಿಸ್ತಾ ಇದೆಯಲ್ವ ಅಂತ ಹೇಳಿ. ಸೊ ಪ್ಲೀಸ್ ಕಮೆಂಟ್ ಬಿಲೋ. ಸೊ ಇಫ್ ಇಟ್ ಇಸ್ ಕ್ಲಿಯರ್ಲಿ ಕೇಳಿಸ್ತಾ ಇದೆ ಅಂತಂದರೆ ಓಕೆ. ಸೊ ಆ್ಯಂಡ್ ಸೊ ವೆಲ್ಕಮ್ ಯು ಆಲ್ ಪೀಪಲ್ ಟು the new session where I'm going to take the important questions which might appear in the examinations for 2 marks, 3 marks and 5 marks questions. So possibly hopefully maximum questions ಗಳಿಗೆ ಆನ್ಸರ್ ಗಳನ್ನು ಕೊಡ್ತಾ ಹೋಗ್ತಾನೆ. So at the end of time in session end ಆಗ್ತಾ ಬಂದಾಗ ಟೈಮ್ ಸೆಷನ್ ಎಂಡ್ ಆಗ್ತಾ ಬಂದಾಗೆ ನಾವು ಏನು ಮಾಡೋಣ, ಸೊ ಕ್ವಶನ್ಸ್ಗಳನ್ನು ಮಾತ್ರ ನೋಡಿಕೊಂಡು ಚಾಪ್ಟರ್ಗಳನ್ನು ಮುಂದುವರಿಸ್ತಾ ಹೋಗೋಣ, ಆಯಿತಾ. ಸೊ ಸ್ಪೆಸಿಫಿಕಲಿ ಈಗ ನೋಡುವಂಥದ್ದು ಏನು ಅಂತ ಅಂದರೆ 2 marks, 3 marks, 5 marks ಆಗಿರೋದ್ರಿಂದ ಸೊ ವಿ ಆರ್ ಗೋಯಿಂಗ್ ಟು ಸ್ಪೆಸಿಫಿಕಲಿ ಫೋಕಸ್ ಆನ್ ಇಟ್, ಓಕೆ. And I want to tell you people that so this particular ಟಾಪಿಕಲ್ಲಿ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳಿದ್ದಾವೆ. ಸೊ 3 ಚಾಪ್ಟರ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿದ್ದಾವೆ. ಸೊ ಆ 3 ಚಾಪ್ಟರ್ಸ್ಗಳಿಂದ ಸೊ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಬರುವಂಥ ಚಾನ್ಸಸ್ಗಳಿದ್ದಾವೆ. ಒನ್ ಆಫ್ ದ ಮ್ಯಾಕ್ಸಿಮಮ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್. ಸೊ ಇದರಿಂದ ಕ್ವಶನ್ಸ್ಗಳು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಬರುವಂಥದ್ದಿದೆ. ಸೊ ಯು ಕ್ಯಾನ್ ಸಿ ದ ಫಸ್ಟ್ ಕ್ವಶನ್ ಇಟ್ ಸೆಲ್ಫ್, ಓಕೆ. ಸೊ ನಿಮ್ಮ ಒಂದು ಪರ್ಟಿಕ್ಯುಲರ್ ಸೊ ಕಾಣಿಸ್ತಾ ಇರ್ಬೋದು ನಿಮಗೆ ಕ್ವಶನ್. ಸೊ ಐ ಜಸ್ಟ್ ಚೇಂಜ್ ದ ಕಲರ್ ಆ್ಯಂಡ್ ವಿಲ್ ಟಾಕ್. ದ ಮೊದಲನೇ ಕ್ವಶನ್ ನೋಡ್ರಿ. ಸೊ ನೇಮ್ ದ ಪ್ಲಾಂಟ್ ಫ್ರಮ್ ವಿಚ್ ದ ಫಾಲೋವಿಂಗ್ ಡ್ರಗ್ಸ್ ಆರ್ ಅಬ್ಟೈನ್ಡ್ ಅಂತ ಹೇಳ್ತಾ ಇದ್ದಾನೆ. ಸೊ ಯಾವ ಪ್ಲಾಂಟ್, ಓಪಿಯಾಯ್ಡ್ಸ್ ಅನ್ನೋ ಒಂದು ಡ್ರಗ್ ಯಾವ ಪ್ಲಾಂಟ್ ಇಂದ ಬರುತ್ತೆ? ಸೊ ಡೈರೆಕ್ಟ್ ಆಗಿ ಆನ್ಸರ್ನ ಬರಿಬಹುದು ನಾವು, ಪೇಪವರ್ ಸೋಮನಿಫೆರಮ್ ಅಂತ ಹೇಳ್ಬಿಟ್ಟು, ಪೇಪವರ್ ಸೋಮನಿಫೆರಮ್ ಅಂತ ಹೇಳಿ. ಸೊ ಅಂಡರ್ಲೈನ್ ಇಟ್, ಓಕೆ. ಸೊ ಯಾಕೆ ಅಂಡರ್ಲೈನ್ ಮಾಡಬೇಕು? ಬಿಕಾಸ್ ಇಟ್ ಇಸ್ ನಾಟ್ ಇನ್ ದ ಲ್ಯಾಟಿನೈಸ್ಡ್ ಫಾರ್ಮ್, ರೈಟ್? ಸಾರಿ, ಇಟಾಲಿಕ್ಸ್ ಅಲ್ಲಿ ಇಲ್ಲ ಅಲ್ವಾ? ಓಕೆ. ನೆಕ್ಸ್ಟ್ ಕ್ಯಾನಿಬಾಯ್ಡಿಸ್ ಯಾವುದರಿಂದ ನಾವು ತೆಗಿತೇವೆ? ದಟ್ ಇಸ್ ಕ್ಯಾನಾಬಿಸ್ ಸಟೈವಾ, ಕ್ಯಾನಬಿಸ್ ಸಟೈವಾ, ಓಕೆ. ಸೊ ಇದಕ್ಕೂ ಕೂಡ ಅಂಡರ್ಲೈನ್ ಮಾಡ್ಕೊಳ್ರಿ. ಮೂರನೇ ಕ್ವಶನ್ ಬಂದ್ರು ಕೋಕಾ ಅಲ್ಕಲಾಯ್ಡ್ಸ್, ದಟ್ ಇಸ್ ಎರಿಥ್ರೋಕ್ಸೈಲಮ್ ಕೋಕಾ, ಓಕೆ. ಎರಿಥ್ರೋಕ್ಸೈಲಮ್ ಕೋಕಾ, ಓಕೆ. ಸೊ ಅಂಡರ್ಲೈನ್ ಮಾಡ್ಕೊಳ್ರಿ. ಸೊ ದೀಸ್ ಆರ್ ದ ಸಮ್ ಆಫ್ ದ ಆನ್ಸರ್ಸ್ ಆ್ಯಂಡ್ ದಿಸ್ ಇಸ್ ದ ಒನ್ ಆಫ್ ದ ಈ ಥರದ ಕ್ವಶನ್ಸ್ಗಳು ಇದರಲ್ಲಿ ಬರ್ತಾ ಹೋಗ್ತವೆ. ಸೊ ಪ್ಲೀಸ್ ಅಬ್ಸರ್ವ್ ದಿಸ್. ಆ್ಯಂಡ್ ಸ್ಪೆಸಿಫಿಕಲಿ ಹೇಳಬೇಕು ಅಂತ ಅಂದರೆ ಸೊ ಇಫ್ ಯು ಸೊ ಇದೇ ಥರದ ಒಂದು ಪರ್ಟಿಕ್ಯುಲರ್ ಆನ್ಲೈನ್ ವಿಡಿಯೋಸ್ಗಳನ್ನು ಮತ್ತು ಕ್ಲಾಸಸ್ಗಳನ್ನು ಸೊ ಇಫ್ ಯು ವಾಂಟ್ ಟು ವಾಚ್, ಸೊ ಗೋ ಟು ದ ಸ್ಪೆಸಿಫಿಕಲಿ ಎಲ್ಲಿ ಹೋಗಬೇಕು ಅಂತ ಅಂದರೆ ನೀವು TCHR ಯೂಟ್ಯೂಬ್ ಚಾನಲ್ ಇದೆ. ಸೊ ದ್ಯಾರ್ ಯು ಕ್ಯಾನ್ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಹೋಗ್ತವೆ. ಆ್ಯಂಡ್ ಇಫ್ ಯು ವಾಂಟ್ ನೋಟ್ಸ್, ಯು ಕ್ಯಾನ್ ಫಿಲ್ ದ ಫಾರ್ಮ್ ಇನ್ ದ ಗಿವನ್ ಡಿಸ್ಕ್ರಿಪ್ಷನ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಫ್ ಯು ವಾಂಟ್ ಟು ಸ್ಪೆಸಿಫಿಕಲಿ ನಿಮಗೆ ಕೋರ್ಸಸ್ಗಳು ಬೇಕಾದಲ್ಲಿ ಜಸ್ಟ್ ಗೋ ಟು ದ TCHR ಆ್ಯಪ್ ವ್ಯಾರ್ ಯು ಕ್ಯಾನ್ ಸ್ಪೆಸಿಫಿಕಲಿ ಟೇಕ್ ದ ಅಫೋರ್ಡಬಲ್ ಪ್ರೈಸ್ಗೆ ನಿಮಗೆ ಸೊ ಸಿಗ್ತಾ ಹೋಗುತ್ತೆ, ಓಕೆ. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಮೆನ್ಷನ್ ದ ಮೈಕ್ರೋಬ್ಸ್ ಆರ್ ಬ್ಯಾಕ್ಟೀರಿಯಾ ಇನ್ವಾಲ್ವಿಂಗ್ ಇನ್ ದ ಫಾಲೋವಿಂಗ್. ಸೊ ಈ ಕೆಳಗೆ ಕೊಟ್ಟಿರುವಂತಹ ಪ್ರೊಸೆಸ್ಗಳಲ್ಲಿ ಯಾವ ಬ್ಯಾಕ್ಟೀರಿಯಾಗಳು ಈ ಒಂದು ಪ್ರೊಸೆಸ್ಗಳನ್ನು ಕ್ಯಾರಿ ಔಟ್ ಮಾಡ್ತವೆ? ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಕನ್ವರ್ಟ್ ಮಿಲ್ಕ್ ಇಂಟು ಕರ್ಡ್, ಲ್ಯಾಕ್ಟೋಬ್ಯಾಸಿಲಸ್, ರೈಟ್? ಸೊ ನೆಕ್ಸ್ಟ್ ಪ್ರೊಡಕ್ಷನ್ ಆಫ್ ಸಿಟ್ರಿಕ್ ಆಸಿಡ್ಗೆ ಯಾವುದು ಬರ್ತಾ ಇದೆ ಅಂತ ಕೇಳಿದ್ರೆ ಆಸ್ಪರ್ಜಿಲ್ಲಸ್ ನೈಗರ್, ಓಕೆ, ಆರ್ ನೈಜರ್ ಅಂತ ಕರೀತೇವೆ. ಸೊ ಪ್ರೊಡಕ್ಷನ್ ಆಫ್ ಸ್ಟೇನಿಗೆ ಬಂದರೆ ಮೊನಸ್ಕಸ್ ಪರ್ಪ್ಯುರಿಸ್, ಅಲ್ಲೇ ಪರ್ಪ್ಯುರೆನ್ಸ್ ಅಂತ ಕರೀತೇವೆ ನಾವು, ಮೊನಸ್ಕಸ್. ಒನ್ ಸೆಕೆಂಡ್, ಮೊನಸ್ಕಸ್ ಪರ್ಪ್ಯುರೆನ್ಸ್, ಓಕೆ. ನಂತರ ಬಯೋಗ್ಯಾಸ್ ಪ್ರೊಡಕ್ಷನ್ಗೆ ಯೂಸ್ ಆಗುವಂಥದ್ದು ಮೆಥನೋಜೆನ್ಸ್, ಓಕೆ.
ಬ್ರೆಡ್ ಮೇಕಿಂಗ್ ಅಲ್ಲಿ ಯೂಸ್ಡ್ ಆಗುವಂಥದ್ದು ಈಸ್ಟ್. ಇದರ ಸೈಂಟಿಫಿಕ್ ನೇಮ್ ಬಂದು ಸೊ ಸ್ಯಾಕ್ರೋಮೈಸಸ್ ಸರ್ವಿಸಿಯೆ ಅಲ್ವಾ, ಆರ್ ಸ್ಯಾಕ್ರೋಮೈಸಸ್ ಸರ್ವಿಸಿಯೆ. ಸೊ ಎರಡು ಆನ್ಸರ್ಗಳನ್ನ ಬರಿಬಹುದು. ಸೊ ಈಸ್ಟ್ ಅಂತ ಕೂಡ ಬರಿಬಹುದು ಅಥವಾ ಸ್ಯಾಕ್ರೋಮೈಸಸ್ ಸರ್ವಿಸಿಯೆ ಅಂತ ಹೇಳ್ಬಿಟ್ಟು ಸೊ ಸೈಂಟಿಫಿಕ್ ನೇಮ್ ಅನ್ನ ಕೂಡ ಇದಕ್ಕೆ ಆನ್ಸರ್ ಮಾಡಬಹುದು. ಓಕೆ, ಸೊ ಹೋಪ್ಫುಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ದಿಸ್ ಇಸ್ ಅನದರ್ ಒನ್ ಕ್ವಶನ್ ವಿಚ್ ಮೈಟ್ ಕಮ್ ಫಾರ್, ಸೊ ಇದ್ರ 3 marks ಕ್ವಶನ್ ಆಗಿ 3 ಬರ್ಬೋದು. ಸೊ ಇಟ್ ಮೈಟ್ ಕಮ್ ಫಾರ್ 2 marks ಕ್ವಶನ್ ಇವನ್, ಅಂಡ್ ಇಟ್ ಮೈಟ್ ಕಮ್ ಫಾರ್ 5 marks question. So each carry will have 1 1 1 1 1 and 1 each individual will be having. Okay, so hopefully ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೊಳ್ತೇನೆ. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ವೆರಿ ಸಿಂಪಲ್ ಆಗಿರುವಂತಹ ಒಂದು ಕ್ವಶನ್ ಇದೆ ನಿಮ್ಮ ಮುಂದೆ. ಸೊ ಇಟ್ ಕ್ಯಾನ್ ಬಿ ಸೀನ್ ವಾಟ್ ಈಸ್ ಅಲರ್ಜಿ ಅಂತ ಕೇಳ್ತಾ ಇದ್ದಾನೆ, ರೈಟ್? ವಾಟ್ ಈಸ್ ಅಲರ್ಜಿ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಸೊ ಮೆನ್ಷನ್ 2 drugs ಟು ಕಂಟ್ರೋಲ್ ಅಲರ್ಜೀಸ್ ಅಂತ ಹೇಳ್ತಾ ಇದ್ದಾನೆ. ಅಲರ್ಜಿ ಅಂದ್ರೆ ಏನು, ಅಲರ್ಜಿ ಏನ್ ಮಾಡ್ತದೆ? ಓಕೆ, ಸೊ ಇದನ್ನ ನೀವು ಸ್ಪೆಸಿಫಿಕ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಒಳ್ಳೇದು. ಅಲರ್ಜಿಯಲ್ಲಿ ಡೆಫಿನೇಷನ್ ಬಂದು, ಸೊ ಇಟ್ ಇಸ್ ಅನ್ ಎಕ್ಸಾಜುರೇಟೆಡ್ ರೆಸ್ಪಾನ್ಸ್. ಏನಂತ ಕರಿತೇವೆ? ಎಕ್ಸಾಜುರೇಟೆಡ್. ವಾಟ್ ಈಸ್ ಎಕ್ಸಾಜುರೇಟೆಡ್? ಸೊ ಓವರ್ ರೆಸ್ಪಾನ್ಸ್ ಅಂತ ಕರಿತೇವೆ ಅಲ್ವಾ, ಅತಿಯಾದ ರೆಸ್ಪಾನ್ಸ್. ಸೊ ಎಕ್ಸಾಜುರೇಟೆಡ್ ರೆಸ್ಪಾನ್ಸ್ ಫಾರ್ ವಾಟ್? ಆಫ್ ದ ಇಮ್ಯೂನ್ ಸಿಸ್ಟಮ್. ಯಾವ್ದ್ರದ್ದು? ಇಮ್ಯೂನ್ ಸಿಸ್ಟಮ್. ಇಮ್ಯೂನ್ ಸಿಸ್ಟಮ್ನ ಅತಿಯಾದ ರೆಸ್ಪಾನ್ಸ್ ಟು ವಾಟ್? ಅದು ಇಂಪಾರ್ಟೆಂಟು. ಟು ಸರ್ಟೇನ್ ಆಂಟಿಜನ್. ಟು ಸರ್ಟೇನ್ ವಾಟ್? ಆಂಟಿಜನ್. ನೆನ್ಪಿಟ್ಕೊಳ್ಳಿ ಇದನ್ನ. ಟು ಸರ್ಟೇನ್ ಆಂಟಿಜನ್ಗೆ ನಮ್ಮ ಬಾಡಿ ಒಂದು ಅತಿಯಾದ ರೆಸ್ಪಾನ್ಸ್ ನ ತೋರಿಸ್ತದೆ. ಅದಕ್ಕೆ ನಾವೇನಂತ ಕರಿತೇವೆ? ಆಂಟಿಜನ್ಸ್. ಸೊ ಇನ್ ದ ಎನ್ವಿರಾನ್ಮೆಂಟ್ ಅಲ್ವಾ. ಸೊ ಅದಕ್ಕೆ ಏನಂತ ಕರಿತೇವೆ? ಅಲರ್ಜೀಸ್ ಅಂತ ಹೇಳ್ಬಿಟ್ಟು ಕರಿತೇವೆ, ರೈಟ್? ಐ ಹೋಪ್ಫುಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಓಕೆ, ಸೊ ನೋಡಿ, 2 drugs ನ ನೇಮ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಸೊ ಒಂದು ಬಂದು ಆಂಟಿ ಹಿಸ್ಟಮೈನ್ ಅಂತ ಹೇಳಿ ಕರಿತೇವೆ. ಒಂದು ಬಂದು ಆಂಟಿ ಹಿಸ್ಟಮೈನ್. ಸೊ ಇನ್ನೊಂದು ಬಂದು ಎಡ್ರಿನಲಿನ್ ಆ್ಯಂಡ್ ಸ್ಟೆರಾಯ್ಡ್ಸ್ಗಳು. ಸೊ ಇದಕ್ಕೆ ಒಂದಿಷ್ಟು ಡ್ರಗ್ಗಳಾಗಿ ನಾವು ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ಸೊ ದಿಸ್ ಇಸ್ ವಾಟ್ ಅಲರ್ಜಿ ಡೆಫಿನೇಷನ್. ಇದು 1 marks ಕ್ಯಾರಿ ಔಟ್ ಆಗುತ್ತೆ. ಸೊ ಇದಕ್ಕೆ 2 marks ಅನ್ನ ಕ್ಯಾರಿ ಔಟ್ ಮಾಡ್ತಾನೆ. ಟೋಟಲ್ ಆಗಿ ಇದು 3 marks ಗೆ ಬರುವಂತ ಕ್ವಶನ್. ಐ ಹೋಪ್ಫುಲಿ ಅಂಡರ್ಸ್ಟುಡ್ ಅಂತ ಅನ್ಕೊಳ್ತೇನೆ. ಇದೇ ತರದ ಕ್ವಶನ್, ಸೊ ಇದು 3ನೇದಲ್ವಾ, ಇದೇ ತರದ ಇನ್ನೊಂದು ಕ್ವಶನ್ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ದಟ್ ಇಸ್ ಗೋಯಿಂಗ್ ಟು ಬಿ ವಾಟ್ ಈಸ್, ಸೊ ನೆನ್ಪಿಟ್ಕೊಳ್ಳಿ, ವಾಟ್ ಈಸ್ ವ್ಯಾಕ್ಸಿನ್ ಅಂತ ಹೇಳಿ. ವಾಟ್ ಈಸ್ ವ್ಯಾಕ್ಸಿನ್? ವಾಟ್ ಈಸ್ ವ್ಯಾಕ್ಸಿನ್ ಅಂತ ಹೇಳಿ ಬರ್ತದೆ. ಓಕೆ, ಸೊ ಯು ಕ್ಯಾನ್ ಗೋ ಫಾರ್ ಇಟ್. ಸೊ ವ್ಯಾಕ್ಸಿನ್ ಅಂತ ಅಂದ್ರೆ ಇದಕ್ಕೆ ಒಂದು ಕ್ವಶನ್, ನಿಮಗೆ ಪರ್ಯಾಯವಾದ ಒಂದು ಕ್ವಶನ್ ಅನ್ನು ಕೊಟ್ಟಿದ್ದಾನೆ. ಸೊ ಯು ಕ್ಯಾನ್ ಗೋ ಟು ದಟ್ ಕ್ವಶನ್ ಆಲ್ಸೋ. ಸೊ ಆ ಕ್ವಶನ್ ಅನ್ನು ಕೂಡ ನೀವು ಏನ್ ಮಾಡ್ಕೋಬಹುದು? ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು, ಬರ್ಕೋಬಹುದು. ಸೊ ಇಫ್ ಯು ಹ್ಯಾವ್ ಅ ಪೆನ್ ಅಂಡ್ ಪೇಪರ್ ಅಥವಾ ಪೆನ್ ಅಂಡ್ ಪೇಪರ್ ಆರ್ ರೈಟ್ ನೋಟ್ಸ್ ಇದ್ರೆ ಅದನ್ನ ತಗೋಬಹುದು. ಸೊ ಇದೇ ತರದ ಇನ್ನೊಂದು ಕ್ವಶನ್ ಅನ್ನ ಇದೇ ಒಂದು ಪರ್ಟಿಕ್ಯುಲರ್ ಲೇನ್ ಅಲ್ಲಿ ಕೇಳ್ಬೋದು. ಏನಂತ ಅಂದ್ರೆ, ನೇಮ್ ದ ಟೈಪ್ ಆಫ್ ಆಂಟಿಬಾಡಿ responsible for allergy. ಅಲರ್ಜಿಗೆ ಯಾವುದು ರೆಸ್ಪಾನ್ಸಿಬಲ್ ಆಗಿರ್ತವೆ? 1 marks ಕ್ವಶನ್ಗೆ. ಸೊ ನಿಮಗೆ MCQ ದಲ್ಲಿ ಕೇಳ್ಬೋದು. ದಟ್ ಇಸ್ IgE. ಮ್ಯಾಮಲ್ಸ್ ಅಲ್ಲಿ, ಇನ್ ಮ್ಯಾಮಲ್ಸ್ ಅಲ್ಲಿ IgE ಅನ್ನೋ ಒಂದು ಪರ್ಟಿಕ್ಯುಲರ್ ಆದಂತಹ ಸೊ ಒಂದು ಏನು, ಸೊ ಆಂಟಿಬಾಡಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್. Okay, so this is some related questions, so which might be appearing for, so ಇದು 1 marks ಗೆ ಬರ್ಬೋದು, ಇದು ಕೂಡ 1 marks ಗೆ. ಸೊ ವ್ಯಾಕ್ಸಿನ್, ಇಲ್ಲಿ ಸ್ಪೆಸಿಫಿಕಲಿ ವ್ಯಾಕ್ಸಿನ್ ಅನ್ನೋದು 1 marks ಗೆ ಬರೋದಿಲ್ಲ. ಸೊ ಇಟ್ ಮೈಟ್ ಬಿ ಆಸ್ಕ್ಡ್ ಫಾರ್ 2 marks ಕ್ವಶನ್. ವಾಟ್ ಇಸ್ ವ್ಯಾಕ್ಸಿನ್ ಅಂಡ್ ವ್ಯಾಕ್ಸಿನೇಷನ್, ಆರ್ ಡಿಫೈನ್ ವ್ಯಾಕ್ಸಿನ್ ಅಂಡ್ ವ್ಯಾಕ್ಸಿನೇಷನ್ ಅಂತ ಹೇಳಿ ಕೇಳುವಂಥ ಎಲ್ಲ ಚಾನ್ಸಸ್ಗಳು ಇದ್ದಾವೆ. ಸೊ ಪ್ಲೀಸ್ ಫಾಲೋ ದಿಸ್ ಪರ್ಟಿಕ್ಯುಲರ್ ಥಿಂಗ್ಸ್. ಸೊ ನಿಮಗೆ ಬಹಳ ಹೆಲ್ಪ್ ಆಗ್ತದೆ ಇದು. So it is very clear. So Kirti, it is too clear. So I am also listening over here. So ನನ್ನ ಮೊಬೈಲ್ ಅಲ್ಲಿ ಕೂಡ ಆನ್ ಮಾಡಿದ್ದೇನೆ. ಸೊ ಇಟ್ಸ್ ವೆರಿ ಕ್ಲಿಯರ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಪ್ಲೀಸ್ ಮೇಕ್ ಯುವರ್ ಸ್ವಲ್ಪ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಿ. ನಿಮ್ಮ ಸೆಟ್ಟಿಂಗ್ಸ್ ಅಲ್ಲಿ ಇರ್ತವೆ, ಯೂಟ್ಯೂಬ್ನ ಸೆಟ್ಟಿಂಗ್ ಅಲ್ಲಿ ನಿಮ್ಮ ವಿಡಿಯೋ ಕ್ವಾಲಿಟಿಯನ್ನು ಇನ್ಕ್ರೀಸ್ ಮಾಡಿ, ಸೌಂಡ್ ಕ್ವಾಲಿಟಿ ಕೂಡ ಇನ್ಕ್ರೀಸ್ ಆಗ್ತದೆ.
ಓಕೆ, ಸೊ ಅಗೈನ್ ದ ಕ್ವಶನ್ ಹ್ಯಾಸ್ ಅರೈವ್ಡ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ಅದೇ ಕೇಳಿದಾನೆ, ವಾಟ್ ಇಸ್ ಅಲರ್ಜೀಸ್ ಅಂತ ಕೇಳಿದಾನೆ, ಇಲ್ಲಿ ವಾಟ್ ಇಸ್ ಅಲರ್ಜಿ ಅಂತ ಕೇಳಿದಾನೆ. ಮತ್ತೆ ನಾನು ಡಿಫೈನ್ ಮಾಡೋದಿಲ್ಲ ಆ ಕ್ವಶನ್ ನ. ಸೊ ನಾನು ಐ ವಿಲ್ ಡಿಫೈನ್ ದ ಅನದರ್ ಕ್ವಶನ್. ಸೊ ವಾಟ್ ಇಸ್ ಆಟೋ ಇಮ್ಯುನಿಟಿ ಅಂತ ಹೇಳಿ. ಸೊ ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದೇನೆ, ವಾಟ್ ಇಸ್ ಆಟೋ ಇಮ್ಯುನಿಟಿ ಅಂತ ಹೇಳಿ. ಸೊ ಈ ಆಟೋ ಇಮ್ಯುನಿಟಿಗೆ ನಾವು ಏನ್ ಮಾಡೋಣ, ಡೆಫಿನೇಷನ್ ನ ಬರ್ಕೊಳ್ಳೋಣ. ದ system of immune responses of an organism against its own healthy cells and tissues. ಕನ್ನಡದಲ್ಲೇ ನಡೀತಾ ಇದೆ ಅಲ್ವಾ. ಸೊ ಲಿಟ್ಲ್ ಬಿಟ್ ಕನ್ನಡ ಕೂಡ ಮಾತಾಡ್ತಾನೆ ಮಧ್ಯದಲ್ಲಿ, ನೋ ವರೀಸ್. ಸೊ ಅದರಲ್ಲಿ ಏನು ಬೇಜಾರಿಲ್ಲ. ಸೊ ಸೆಲ್ಸ್ ಆ್ಯಂಡ್ ಟಿಶ್ಯೂಸ್. ಓಕೆ, ಸೊ ನೋಡ್ರಿ, ಸೊ ಸಿಸ್ಟಮ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ದ ಸಿಸ್ಟಮ್ ಆಫ್ ಇಮ್ಯೂನ್ ರೆಸ್ಪಾನ್ಸ್, ಇಲ್ಲಿ ಸ್ಪೆಸಿಫಿಕಲಿ ಇಮ್ಯುನಿಟಿಯನ್ನ ತೋರಿಸುವಂತಹ ಆರ್ಗಾನಿಸಮ್ಸ್ಗಳು. ಸೊ ಅಗೇನೆಸ್ಟ್ ಓನ್ ಸೆಲ್ಸ್, ಸೊ ಸೇಮ್ ನಮ್ಮ ಬಾಡಿಯ ಸೆಲ್ಸ್ಗಳ ವಿರುದ್ಧ ಅಥವಾ ಟಿಶ್ಯೂಸ್ಗಳ ವಿರುದ್ಧ ಏನು ನಡೀತದಲ್ವಾ. ವಿಸಿಬಲ್. ಸೊ ಮೇಕ್ ಎಸ್, ಐ ಡೋಂಟ್ ನೋ ಹೂಸ್ ದಿಸ್. ಸೊ ಪ್ಲೀಸ್ ನಿಮ್ಮ ಒಂದು ಪರ್ಟಿಕ್ಯುಲರ್ ಏನು ನಾವು ಒಂದು ಸೆಟ್ಟಿಂಗ್ ಅಲ್ಲಿ ದ ಕ್ವಾಲಿಟಿ ಆಫ್ ದ ವಿಡಿಯೋ ಇದೆ ಅಲ್ವಾ, ಅದನ್ನ 480p ಮಾಡ್ಕೊಳ್ಳಿ. ಸೊ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತದೆ, ಆಯ್ತಾ. ಅಂಡ್ ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ವ್ಯಾಕ್ಸಿನೇಷನ್, ನೆಕ್ಸ್ಟ್ ಕ್ವಶನ್ ಬಂದು ವ್ಯಾಕ್ಸಿನೇಷನ್ ಅಂತ ಹೇಳಿ ಕ್ವಶನ್ ಬರ್ತಾ ಇದೆ. ಓಕೆ, ವಾಟ್ ಇಸ್ ವ್ಯಾಕ್ಸಿನೇಷನ್ ಕೇಳಿ ಅಂತ ಆನ್ಸರ್ನ ಬರೀಬಹುದು. preparation of antigenic proteins of pathogens or inactivated or weakened pathogens are introduced into the body. Okay, ಸಿ. ಸೊ ವ್ಯಾಕ್ಸಿನೇಷನ್ ಅಂದ್ರೆ ಏನು? ಸೊ ವ್ಯಾಕ್ಸಿನ್ ಅನ್ನ ಬಾಡಿ ಒಳಗಡೆಗೆ ಇಂಜೆಕ್ಟ್ ಮಾಡುವಂತಹ ಪ್ರೊಸೆಸ್ಸಿಗೆ ಸೊ ನಾವು ವ್ಯಾಕ್ಸಿನೇಷನ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ನೋಡ್ರಿ, ವೀಕನ್ಡ್, ಇನ್ಆಕ್ಟಿವೇಟೆಡ್ ಅಥವಾ ವೀಕನ್ಡ್ ಅಂತ ಏನು ಕರಿತಾ ಇದ್ದಾವಲ್ವಾ, ಸೊ ಇದರ ಒಂದು ಪರ್ಟಿಕ್ಯುಲರ್ ಇದೇ ಪ್ಯಾಥೋಜನ್ಸ್ಗೆ ನಾವು ವ್ಯಾಕ್ಸಿನ್ ಅಂತ ಹೇಳಿ ಬರ್ಕೋಬಹುದು, ಆಯ್ತಾ. ಸೊ ಇದಕ್ಕೆ ನಾವೇನಂತ ಹೇಳಿ ಬರಿಬಹುದು, ವ್ಯಾಕ್ಸಿನ್ ಅಂತ ಹೇಳಿ ಬರಿಬಹುದು. ಈ ವ್ಯಾಕ್ಸಿನ್ ಅನ್ನ ಬಾಡಿ ಒಳಗಡೆ ಕೊಡುವಂತಹ ಪ್ರೊಸೆಸ್ಸಿಗೆ ನಾವು ಏನಂತ ಕರಿತೇವೆ, ವ್ಯಾಕ್ಸಿನೇಷನ್ ಅಂತ ಹೇಳ್ಬಿಟ್ಟು ಕರಿತೇವೆ, ಆಯ್ತಾ. ಸೊ ಇದೇ ತರದ ನಾವು ಬೇರೆ ಯಾವ ಕ್ವಶನ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಏರಿಯಾ, ಸೊ ಡಿಫೈನ್ ಮಾಡ್ಲಿಕ್ಕೆ ಯಾವುದನ್ನ ಒಂದು ಪರ್ಟಿಕ್ಯುಲರ್ ಆಗಿ ಎಕ್ಸ್ಪೆಕ್ಟ್ ಮಾಡಬಹುದು? ಓಕೆ, ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅನದರ್ ಕ್ವಶನ್. ಯು ಕ್ಯಾನ್ ಎಕ್ಸೆಪ್ಟ್ ಡ್ರಗ್ ಅಬ್ಯೂಸ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ದ ಸೆಕೆಂಡ್ ಒನ್, ಯು ಕ್ಯಾನ್ ಟೇಕ್ ದ ಕ್ವಶನ್ ವಾಟ್ ಆರ್ ಇಂಟರ್ಫೆರಾನ್ಸ್ ಅಂತ ಹೇಳಿ ತಗೋಬಹುದು. ಇಂಟರ್ಫೆರಾನ್ಸ್. ಓಕೆ, ವಾಟ್ ಈಸ್ ಕ್ಯಾನ್ಸರ್? ಕ್ಯಾನ್ಸರ್ ಅನ್ನ ಡಿಫೈನ್ ಮಾಡಿ ಅಂತ ಹೇಳುವಂಥದ್ದು ಒಂದು ಕ್ವಶನ್ ಕೂಡ ಇಟ್ ಮೈಟ್ ಕಮ್. ಸೊ ಇನ್ ಫಾರ್ ಯು ಪೀಪಲ್. ಸೊ ಇದು ಸ್ಪೆಸಿಫಿಕ್ ಆಗಿರುವಂಥದ್ದು ಒಂದಿಷ್ಟು ಕ್ವಶನ್ಸ್ಗಳು ನೀವು ಎಕ್ಸ್ಪೆಕ್ಟ್ ಮಾಡುವಂಥದ್ದು, ಆಯ್ತಾ. ಸೊ ಡಿಫೈನ್ ಅಂತ ಬಂದಾಗ ಸೊ ತುಂಬಾ ಡೆಫಿನೇಷನ್ಸ್ಗಳು ಬರ್ತವೆ. ಅದರಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳನ್ನ ನಾನು ನಿಮಗೆ ಪಾಸಿಬಲಿ ಐ ಆಮ್ ಟೆಲಿಂಗ್ ಯು. ಓಕೆ, ಸೊ ಹೋಪ್ಫುಲಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೊಳ್ತೇನೆ. ಓಕೆ,
So now moving on to the next question. See, so ಇದೊಂದು very important diagram for even for 5 marks and for 3 marks also. Okay, very important diagram. So most probably 5 marks ಗೆ ಕೇಳುವಂತ diagram. So ಇಲ್ಲಿ diagrammatic representation of retrovirus replication ಅನ್ನ ಕೇಳ್ತಾನೆ. ಆಯ್ತಾ, retrovirus replication ತುಂಬಾ ಇಂಪಾರ್ಟೆಂಟ್. ಐ ಹೋಪ್ಫುಲಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೇನೆ. ಸೊ ಚಾಟ್ ಅನ್ನು ಆಫ್ ಮಾಡಿ, ನಿಮಗೆ 100% ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಈಗ ಡಯಾಗ್ರಾಮ್. ಯು ಕ್ಯಾನ್ ಅಬ್ಸರ್ವ್ ದಟ್. ಸೊ ಸಿ ವೆರಿ ಇಂಟ್ರೆಸ್ಟಿಂಗ್ಲಿ, ಸೊ ರೆಟ್ರೋವೈರಸ್ ಹೇಗೆ ರೆಪ್ಲಿಕೇಟ್ ಆಗ್ತಾ ಇದೆ ಅನ್ನೋ ಹೇಳುವಂಥದ್ದು ಒಂದು ಡಯಾಗ್ರಾಮ್ ಅನ್ನ ಸ್ಪೆಸಿಫಿಕಲಿ ಏನ್ ಮಾಡ್ತಾ ಇದ್ದಾನೆ. ಸೊ ಅವನು ನಿಮ್ಗೆ ಡಯಾಗ್ರಾಮ್ ಅಲ್ಲಿ ಮೆನ್ಷನ್ ಮಾಡಿದ್ದಾನೆ ಆಲ್ರೆಡಿ. ಸೊ ನೋಡಿ ಅದನ್ನ ಹೇಗೆ ಡಯಾಗ್ರಾಮ್, ಇದೇ ತರದ ಡಯಾಗ್ರಾಮ್ ಇಷ್ಟೇ ಒಂದು ಪರ್ಟಿಕ್ಯುಲರ್ ಆದಂತಹ ಒಂದು ಏನಿರ್ಬೇಕಾಗ್ತದೆ, ಲೇಬಲಿಂಗ್ಸ್ ಗಳನ್ನ ಹೊಂದಿರಬೇಕಾಗ್ತದೆ. ಸೊ ಸ್ಪೆಸಿಫಿಕಲಿ ಹೇಳಬೇಕು ಅಂತ ಅಂದ್ರೆ ಐ ಜಸ್ಟ್ ಚೇಂಜ್ ದ ಕಲರ್ ಆಫ್ ದ ಪೆನ್ ಸೊ ದಟ್ ಯು ಕ್ಯಾನ್ ಈಸಿಲಿ, ಯಾ ನೋಡ್ರಿ. ಸೊ ಮೊದಲು ರೆಟ್ರೋವೈರಸ್ ಇರ್ತದೆ, ಹೌದಾ. ಸೊ ರೆಟ್ರೋವೈರಸ್, ಸೊ ಹೇಗೆ ಫಸ್ಟ್ ಇಟ್ ಹ್ಯಾಸ್ ಟು ಇನಾಕ್ಯುಲೇಟ್ ಗೆಟ್ ಇನ್ ಟು ದ ಆನಿಮಲ್ ಸೆಲ್, ರೈಟ್. ಸೊ ಆನಿಮಲ್ ಸೆಲ್ ನ ಔಟ್ಸೈಡ್ ಮೆಂಬ್ರೇನ್ ಯಾವುದು, ದಟ್ ಇಸ್ ಗೋಯಿಂಗ್ ಟು ಬಿ ಪ್ಲಾಸ್ಮಾ ಮೆಂಬ್ರೇನ್, ರೈಟ್. ಸೊ ನೋಡ್ರಿ, ವೈರಲ್ ಏನಾಗ್ತದೆ, ವೈರಸ್ ಏನಾಗ್ತದೆ, ವೈರಸ್ ಇನ್ಫೆಕ್ಟ್ಸ್ ದ ನಾರ್ಮಲ್ ಸೆಲ್, ರೈಟ್. ಸೊ ವೈರಸ್ಗೆ ಪ್ರೋಟೀನ್ ಕೋಟ್ ಇರ್ತದೆ, ಸೊ ಒಳಗಡೆಗೆ RNA ಇರ್ತದೆ, ಹೌದಾ. ಸೊ ಅದು ಏನ್ ಮಾಡ್ತಾರೆ, ಆನಿಮಲ್ ಸೆಲ್ ಒಳಗಡೆ ಹೋಗ್ತದೆ. ಓನ್ಲಿ ವೈರಲ್ DNA ಆರ್ RNA ಸ್ಪೆಸಿಫಿಕಲಿ ಅದರ ಜೆನೆಟಿಕ್ ಮಟೀರಿಯಲ್ ನ ಸೊ ಆನಿಮಲ್ ಸೆಲ್ ಒಳಗಡೆ ಕಳಿಸ್ತದೆ. ಆಗ ನಾವು ವೈರಲ್ DNA ಇಸ್ ಪ್ರೊಡ್ಯೂಸ್ಡ್ ಬೈ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅಂತ ಬರೀಬೇಕು. ಸೊ ವೈರಲ್ RNA ಇಸ್ ಇಂಟ್ರೊಡ್ಯೂಸ್ಡ್ ಇನ್ ಟು ದ ಸೆಲ್ ಅಂತ ಹೇಳಿ ಫಸ್ಟ್ ಬರೀಬೇಕಾಗ್ತದೆ ಇನಾಕ್ಯುಲೇಟ್ ಆದ ತಕ್ಷಣ. ಸೊ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅಂದ್ರೆ ಏನು, ಟ್ರಾನ್ಸ್ಕ್ರಿಪ್ಷನ್ ನ ಉಲ್ಟಾ. ಓಕೆ, ಸೊ ಟ್ರಾನ್ಸ್ಕ್ರಿಪ್ಷನ್ ನ ಉಲ್ಟಾ ಪ್ರೊಸೆಸ್, ಸೊ ದ ಆಪೋಸಿಟ್ ಆಫ್ ಟ್ರಾನ್ಸ್ಕ್ರಿಪ್ಷನ್. ಓಕೆ, ಅದಕ್ಕೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅಂತ ಹೇಳಿ ಕರೀತೇವೆ. ವಿಚ್ ಗೋಯಿಂಗ್ ಟು ಪ್ರೊಡ್ಯೂಸ್ ದ RNA ಇಂದ DNA ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ವೈರಲ್ DNA ಇಸ್ ಇನ್ಕಾರ್ಪೊರೇಟೆಡ್ ಇನ್ ಟು ದ ಹೋಸ್ಟ್ ಜೀನೋಮ್. ಸೊ ಒಳಗಡೆಗೆ DNA ಇನ್ಕಾರ್ಪೊರೇಟ್ ಆಯ್ತು, ಹೌದಾ. ಇಲ್ಲಿ ಒಂದು ಆರೋ ಮಾರ್ಕ್ ತೋರಿಸಬೇಕಾಗ್ತದೆ. ಸೊ ದಿಸ್ ಇಸ್ ನ್ಯೂಕ್ಲಿಯಸ್ ಆಫ್ ದಟ್ ಪರ್ಟಿಕ್ಯುಲರ್ ಸೆಲ್ ಅಂಡ್ ದಿಸ್ ದ DNA. ಇದರೊಳಗಡೆಗೆ ಇನಾಕ್ಯುಲೇಟ್ ಆಗ್ತದೆ. ಸೊ ಯಾವಾಗ ನ್ಯೂ ವೈರಲ್ RNA, ಸೊ ಯಾವಾಗ ಈ DNA ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಇಂದ ಪ್ರೊಡ್ಯೂಸ್ ಆಗಿರುವಂತಹ DNA ಏನಿದೆ ಅಲ್ವಾ, that particular DNA so is going to be what, so it's going to be replicated. ಇಲ್ಲಿ ಏನಾಗ್ತದೆ, so here there is going to be replication. The replication process is going to take place. This replication is there, no, this replication will be specifically so going to produce the other viral RNAs. So these are called as new viral RNAs produced by the infected cell. This must has to be written, otherwise you will lose the marks. Definitely I'll tell you. So now, so from this RNA there will be new viruses are going to produce, which is going to be so infecting the new cells. So istu ಒಂದು particular ಬರೆದ್ರೆ ಮಾತ್ರ ನಿಮಗೆ 5 marks ಸಿಗುತ್ತೆ. So you can say, so here it is going to be 1 mark. So from over here, so over here you are going to get 1 mark, and over here you're going to get 1 mark, over here 1 mark, so and over here 1 mark. So totally you're going to get, so how many marks, so 5 marks ಸಿಗುತ್ತೆ. 1 2 3 4 5. ಸೊ 5 ಮಾರ್ಕ್ಸ್ ಗಳನ್ನ ಸ್ಪೆಸಿಫಿಕಲಿ ನೀವು ಬರೀಲೇಬೇಕಾಗ್ತದೆ. yes Kavita, it is a question which is going to come. So draw the diagrammatic representation of retroviruses. So this is the particular questions which has been taken, which might come. So which are the important questions what you have to look for. The session itself is saying, the session itself is saying, you can see the heading of the session itself. Nodri, session nodri, second PUC important question, unit 3 anta ide. So it has been taken from different papers, okay. So old papers ಗಳಿಂದ ತಗೊಂಡಿರುವಂತದ್ದು, ಮತ್ತೆ ಹೊಸ ಮಾಡೆಲ್ ಕ್ವಶನ್ ಪೇಪರ್ಗಳು ತುಂಬಾ ಪ್ರಿಪರೇಟರಿ, ಬೇರೆ ಬೇರೆ ಡಿಸ್ಟ್ರಿಕ್ಟ್ ಪ್ರಿಪರೇಟರಿ ಪೇಪರ್ಗಳಿಂದ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರುವಂತದ್ದು. ಓಕೆ, ಸೊ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೇಮ್ ದ ಕಾಸಿಟಿವ್ ಆರ್ಗಾನಿಸಮ್ ಅಂಡ್ ಸಿಂಪ್ಟಮ್ಸ್ ಆಫ್ ರಿಂಗ್ ವರ್ಮ್ ಅಂತ ಇದೆ ಅಲ್ವಾ. ಸೊ ಯು ಕ್ಯಾನ್ ಕಮೆಂಟ್ ದ ಆನ್ಸರ್. ಸೊ ಆಸ್ ಲಾಟ್ ಆಫ್ ಪೀಪಲ್ ಹ್ಯಾಸ್ ಜಾಯಿಂಡ್, ಸೊ ಐ ಥಿಂಕ್ ಸಮ್ ಆಫ್ ದ ಪೀಪಲ್ ಕ್ಯಾನ್ ಆನ್ಸರ್ ದಿಸ್ ಕ್ವಶನ್ ಅಂತ ತಿಳ್ಕೊಳ್ತೇನೆ. ಸೊ ಯಾವ ಆರ್ಗ್ಯಾನಿಸಮು ರಿಂಗ್ ವರ್ಮ್ ಡಿಸೀಸ್ ಅನ್ನ ಕಾಸ್ ಮಾಡ್ತದೆ, ಯಾವ ಆರ್ಗ್ಯಾನಿಸಮ್ ರಿಂಗ್ ವರ್ಮ್ ಡಿಸೀಸ್ ಅನ್ನ ಕಾಸ್ ಮಾಡ್ತದೆ, ಅಂಡ್ ಅದರ ಸಿಂಪ್ಟಮ್ಸ್ ಗಳನ್ನ ನಾನು ಹೇಳ್ತೇನೆ, ನೀವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಬಟ್ ಕಾಸಿಟಿವ್ ಪ್ಯಾಥೋಜನ್ ಯಾವುದು ಅಂತ ಹೇಳಬೇಕು. ಸೊ ಯು ನೀಡ್ ಟು ಟೆಲ್ ಮಿ ದಟ್. ಓಕೆ, there are 21 people are there joined over here. So please I'll give 1 minute of time for you.
Trichophyton rubrum. Okay. Okay, very good. Very good. So one of the species, right? So there are 3 species. ನಿಮಗೆ through 3 genuses ಗಳನ್ನ ಮೆನ್ಷನ್ ಮಾಡಿದ್ದಾನೆ ನಿಮ್ಮ ಬುಕ್ ಅಲ್ಲಿ ಅಲ್ವಾ? ಸೊ ಆ 3 genus ಗಳು ಯಾವ್ಯಾವುದು? What are the 3 genus which is going to cause this particular ringworm? One is right. You are right, Kirti. That is Trichophyton. Okay. See, so the genus which is going to act as the genus, the organisms, the organism which belongs to the genus. So I'll write over here. Okay, causative agent na ನಾವು ನೋಡೋದಾದ್ರೆ Kavita, all the 2 units are already covered. So first and second unit. So you can watch the. I'm telling all of you. So 2 units are already covered. You can go and watch in the channel. So channel already the questions are there. So and other unit will be going further. So we are going to cover it. Okay. So we are going to try to cover it. ಸೊ ಕಾಸಿಟಿವ್ ಏಜೆಂಟ್ಸ್ ಈ ನೋಡ್ರಿ. ಸೊ 3 ಜೀನಸ್ಗಳಲ್ಲಿ ಇರುವಂಥ ಆರ್ಗಾನಿಸಮ್ಗಳಿಂದ ಬರಿತೇನೆ ನಾನು. ಸೊ ಒನ್ ಇಸ್ ದ ಜೀನಸ್ ನೇಮ್ ಇಸ್ ಮೈಕ್ರೋಸ್ಪೋರಮ್. Another one is your Trichophyton. And another one is going to be Epidermophyton. Okay, Epidermophyton. So these are some of the particular organisms belonging to the genus. Okay, so Trichophyton rubrum is right. So along with that, so these are the some genuses which is going to act as a causative agent. Okay, so ಇದನ್ನ 3 marks ಗೆ ಕೇಳಿದ್ರೆ so ಇಲ್ಲಿ 1 marks ಬಂತು. Okay, and the symptoms is going to be, so let's see, so what are the symptoms when it causes. So ಏನಾಗ್ತದೆ symptoms ಗಳು ಅಂತ ನೋಡ್ತಾ ಹೋಗುವ ಆಯ್ತಾ. Okay, so the first one ನಾನು ಬರಿತೇನೆ. So you can see symptoms ಗಳು. So appearance of dry scaly lesions on various parts of the body, as face, neck, foot, groin, scalp, etc. Okay, so ನೋಡಿ, ಸೊ ಏನು ಹೇಳ್ತಾ ಇದೆ, ಸೊ ಅಪಿಯರೆನ್ಸ್ ಆಫ್ ಡ್ರೈ ಸ್ಕೇಲಿ ಲೆಷನ್ಸ್ ಅಂತ ಹೇಳಿ ಕರಿತೇವೆ. ಸೊ ನಾವು ರೌಂಡ್ ವರ್ಮ್ ಏನಿದೆ ಅಲ್ವಾ, ಸೊ ಸಾರಿ ರೌಂಡ್ ಅಲ್ಲ, ರಿಂಗ್ ವರ್ಮ್ ಏನಿದೆ ಅಲ್ವಾ, ರಿಂಗ್ ಶೇಪ್ಡ್ ಸ್ಟ್ರಕ್ಚರ್ಸ್ಗಳನ್ನ ಓಕೆ ಪ್ರೊವೈಡ್ ಮಾಡ್ತವೆ. ಓಕೆ, ಸೊ ಅದಕ್ಕೆ ನಾವು ಲಿಷನ್ಸ್ ಅಂತ ಹೇಳಿ ಕರಿತೇವೆ. ಓಕೆ, ಲಿಷನ್ಸ್ ಅಂತ ಹೇಳಿ ಕರಿತೇವೆ. ಸೊ ಲಿಷನ್ಸ್ ಅಂತ ಹೇಳಿ ಕರಿತೇವೆ. ಆ ಲಿಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಓವರ್ ಹಿಯರ್. ಓಕೆ, ಸೊ ಅದು ಇಂಪಾರ್ಟೆಂಟ್ ಆಗಿ ವರ್ಕ್ ಆಗ್ತದೆ ಆಯ್ತಾ. ನೆಕ್ಸ್ಟ್, ಸೊ ಈ ಲಿಷನ್ಸ್ಗಳು ಹೇಗಿರ್ತವೆ, ದ ಲಿಷನ್ಸ್ ಆರ್ accompanied by intense itching. ಓಕೆ, ಸೊ ಇಚ್ಚಿಂಗ್ ಅಂದ್ರೆ ತುರಿಕೆ ಅಂತ ಹೇಳಿ ಕರಿತೇವೆ ಆಯ್ತಾ. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ದ್ಯಾಟ್. ಸೊ ಯಾವಾಗ ಲಿಷನ್ಸ್ಗಳು ಅಪಿಯರ್ ಆಗ್ತಾವೋ ಆಗ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರ್ತವೆ ಅಂದ್ರೆ ಅದು ತುರಿಕೆಗಳನ್ನ ಪ್ರೊವೈಡ್ ಮಾಡ್ತಾ ಹೋಗ್ತವೆ. ಸೊ ಹಾಗಾಗಿ ಇದು 2 ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿ 2 ಇದನ್ನ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಟೋಟಲ್ 3 ಮಾರ್ಕ್ಸ್ ಯು ವಿಲ್ ಗೆಟ್ ಫ್ರಮ್ ದಿಸ್ ಒನ್. ಓಕೆ, ಸೊ ಇದನ್ನ ಬಿಟ್ಟು ಇನ್ನೊಂದು ಬೇಕಾದ್ರೆ ಬರಿಬಹುದು. That is, I'm not going to write that one. Heat and moisture helps to try the skin folds such as those in the groin or between the toes. So ಇದು ಇನ್ನೊಂದು ಏನಿದೆ ಅಂತಂದ್ರೆ
ಇದು ಹೇಗೆ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ಇದ್ದಾನೆ. ಸೊ ಹೀಟ್ ಮತ್ತೆ ಮಾಯಿಶ್ಚರ್ ಎರಡು ಇರುವಂತಹ ಜಾಗ ಲೈಕ್ ಗ್ರೋಯಿನ್ ರೀಜನ್, ತೊಡೆಗಳ ಮಧ್ಯಭಾಗದಲ್ಲಿ. ಸೊ ಅಲ್ಲಿ ಏನಾಗ್ತವೆ, ಸೊ ಹೀಟ್ ಇರ್ತದೆ, ಅಟ್ ದ ಸೇಮ್ ಟೈಮ್ ಮಾಯಿಶ್ಚರ್ ಕೂಡ ಫಾರ್ಮ್ ಆಗ್ತದೆ. ಸೊ ಅದು ಏನ್ ಮಾಡ್ತದೆ, ಈ ಒಂದು ಪರ್ಟಿಕ್ಯುಲರ್ ಲೆಜೆನ್ಸ್ ಗಳನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತದೆ. ಸೊ ದಟ್ ಇಸ್ ವಾಟ್ ಇಸ್ ಗೋಯಿಂಗ್ ಟು ಬಿ. ಸೊ ಹಾಗಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ದಿಸ್ ಇಸ್ ಒನ್ ಆಫ್ ದ ಕ್ವಶನ್ ವಿಚ್ ಮೈಟ್ ಅಪಿಯರ್. ಓಕೆ, ಸೊ okay, so now it is going to be, so what are the other particular ಇದಕ್ಕೆ ರಿಲೇಟೆಡ್ ಯಾವುದಿದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಕ್ವಶನ್ ಗಳನ್ನ ಹೇಳ್ತಾನೆ. ಸೊ ಅದನ್ನ ನೀವು ನೋಟ್ ಮಾಡ್ಕೋಬಹುದು. ಸೊ ಇದಕ್ಕೆ ಇದೇ ತರದ ಕ್ವಶನ್ಸ್ ಗಳು ಬರುವಂತದ್ದು. ಸೊ ದಟ್ ಇಸ್ ಅಮೀಬಾಯ್ಸಿಸ್ ಬರ್ಬೋದು. ಅಮೀಬಾಯ್ಸಿಸ್ ಒನ್ ಮೈಟ್ ಬಿ ದೇರ್. ಸೊ ಸೇಮ್ ಕಾಸಿಟಿವ್ ಏಜೆಂಟ್ ಯಾವುದು, ಹಾಗೆ ಸಿಂಪ್ಟಮ್ಸ್ ಯಾವುದು ಅಂತ ಹೇಳಿ. ಇನ್ನೊಂದು ಆಸ್ಕ್ಯಾರಿಯಾಸಿಸ್ ಬರ್ಬೋದು. ಸೊ ಇನ್ನೊಂದು ಫಿಲಿಯಾರಿಸ್. ಸೊ ಫಿಲಾರಿಯಾಸಿಸ್ ಬರ್ಬೋದು, ದಟ್ ಇಸ್ ಎಲಿಫೆಂಟಿಯಾಸಿಸ್ ಅಂತ ಕರಿತೇವಲ್ವಾ, ಸೇಮ್ ಥಿಂಗ್. ಫಿಲಾರಿಯಾಸಿಸ್ ಅಂತ ಮತ್ತೆ ಎಲಿಫೆಂಟಿಯಾಸಿಸ್ ಬೋತ್ ಆರ್ ಸೇಮ್. ಓಕೆ, ದೆನ್ ಮಲೇರಿಯಾ ಮೇ ಕಮ್. ಮಲೇರಿಯಾ ಪಾಸಿಟಿವ್ ಏಜೆಂಟ್ ಮತ್ತೆ ಸಿಂಪ್ಟಮ್ಸ್ ಗಳನ್ನ ಹೇಳಿ ಅಂತ ಬರುವಂತದ್ದು. ಸೊ ದೀಸ್ ಆರ್ ದ ಸಮ್ ಆಫ್ ದ ಕ್ವಶನ್ಸ್ ವಿಚ್ ಮೇ ಕಮ್, ವಿಚ್ ಮೇ ಅಪಿಯರ್. ಓಕೆ, ಸೊ ಇನ್ನೊಂದು ಬರ್ಬೋದು, ದಟ್ ಇಸ್ ಫಿಫ್ತ್ ಒನ್, ದಟ್ ವುಡ್ ಬಿ ನಿಮೋನಿಯಾ. ಓಕೆ, ನಿಮೋನಿಯಾ ಮೇ ಅಪಿಯರ್. ಓಕೆ, ಅಂಡ್ ಸಿಕ್ಸ್ತ್ ಒನ್ ಟೈಫಾಯ್ಡ್. And seventh one common cold. ಓಕೆ, ಇದರದ್ದು ಪಾಸಿಟಿವ್ ಏಜೆಂಟ್ ಮತ್ತೆ ಸಿಂಪ್ಟಮ್ಸ್ ಗಳನ್ನ ನೋಡ್ಕೊಳ್ಳಿ, ಸ್ಪೆಸಿಫಿಕಲಿ ಆಗಿ ನೋಡ್ಕೊಂಡ್ರೆ ಸೊ ಈಸಿಯಾಗಿ ನಿಮಗೆ ನೀವು ಮಾರ್ಕ್ಸ್ ಗಳನ್ನ ಸ್ಕೋರ್ ಮಾಡಬಹುದು. ಸೊ ನೋಡ್ರಿ, ನೆಕ್ಸ್ಟ್ ಕ್ವಶನ್ 5 ಮಾರ್ಕ್ಸ್ಗೆ ಬಂದಿರುವಂತದ್ದು. ಸೊ ಇಟ್ ಇಸ್ ಬೀನ್ ಆಸ್ಕ್ಡ್. ಸೊ ಇನ್ನು ತುಂಬಾ ಒಂದು ಪ್ರಿಪರೇಟರಿ ಪೇಪರ್ಗಳಿದೆ, ತುಂಬಾ ಡಿಸ್ಟ್ರಿಕ್ಟ್ ಮತ್ತು ಪ್ರಿಪರೇಟರಿ ಪೇಪರ್ಗಳಲ್ಲಿ ಕೇಳಿರುವಂತಹ ಕ್ವಶನ್ ಇದು. ಸೊ ಐ ಡೋಂಟ್ ನೋ ವೆದರ್ ಇಟ್ ಇಸ್ ಗೋಯಿಂಗ್ ಟು ಕಮ್ ಆರ್ ನಾಟ್, ಬಟ್ ಇಟ್ ಇಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಟು ಬಿ ಆಸ್ ಏನಂತ ಹೇಳಿ ಕನ್ಸಿಡರ್ ಮಾಡಬಹುದು, ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬಹುದು. ಓಕೆ, ಸೊ ಎಕ್ಸ್ಪ್ಲೇನ್ 5 ಕ್ಯಾನ್ಸರ್ ಡಿಟೆಕ್ಷನ್ ಮೆಥಡ್ಸ್. ಸೊ 5 ಮಾರ್ಕ್ಸ್ ಕ್ವಶನ್ ಆಗಿ ನಾವು ಇದನ್ನ ತಗೋಬೇಕಾಗ್ತದೆ. ವಿ ಹ್ಯಾವ್ ಟು ರೈಟ್ 5 ಪಾಯಿಂಟ್ಸ್ ಓವರ್. 5 ಬೇರೆ ಬೇರೆ ತರದ ಒಂದು ಏನನ್ನ ಬರಿಬೇಕಾಗ್ತದೆ, ಸೊ ಮೆಥಡ್ ಗಳನ್ನ ಬರಿತಾ ಹೋಗ್ಬೇಕಾಗ್ತದೆ. ಆಯ್ತಾ? ಸೊ ಅದರಲ್ಲಿ ಮೊದಲನೇದು ಯಾವುದು, ಬಯೋಪ್ಸಿ ಅಂಡ್ ಹಿಸ್ಟೋಪ್ಯಾಥಾಲಜಿಕಲ್ ಸ್ಟಡೀಸ್ ಆಫ್ ಟಿಶ್ಯೂಸ್. ಸೊ ಇದಕ್ಕೆ ಡಿಸ್ಕ್ರಿಪ್ಷನ್ ಕೂಡ ಮೆನ್ಷನ್ ಮಾಡಬೇಕು. ಸೊ ವಿದೌಟ್ ಡಿಸ್ಕ್ರಿಪ್ಷನ್ ವಿ ಕ್ಯಾನಾಟ್ ಡೂ. ಸೊ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ನಿಮಗೆ ಪ್ರೊವೈಡ್ ಮಾಡೋದಿಲ್ಲ, ಯು ಕ್ಯಾನ್ ಈಸಿಲಿ ಗೆಟ್ ಇಟ್ ಎವ್ರಿವೇರ್. ಸೊ ಇಟ್ ಇಸ್ ಏನು, ಅ ಪೀಸ್ ಆಫ್ ಸಸ್ಪೆಕ್ಟೆಡ್ ಟಿಶ್ಯೂ ಕಟ್ ಇನ್ ಟು ಅ ಥಿನ್ ಸೆಕ್ಷನ್, ಸ್ಟೇನ್ಡ್ ಅಂಡ್ ಎಕ್ಸಾಮಿನ್ಡ್ ಅಂಡರ್ ದ ಮೈಕ್ರೋಸ್ಕೋಪ್ ಬೈ ಅ ಪ್ಯಾಥಾಲಜಿಸ್ಟ್. ಸಿಂಪಲ್ ಆಗಿ ಮಾಡುವಂಥದ್ದು, ಒಂದು ಟಿಶ್ಯೂ ಅನ್ನ ತಕೊಂಡು ನಾವು ಆ ಟಿಶ್ಯೂ ಅಲ್ಲಿ ಏನು ಕ್ಯಾನ್ಸರಸ್ ಟಿಶ್ಯೂಸ್ಗಳು ಇದೆಯೋ ಇಲ್ವೋ, ಸೊ ವೆದರ್ ಕ್ಯಾನ್ಸರ್ ಸೆಲ್ಸ್ ಆರ್ ದೇರ್ ಆರ್ ನಾಟ್, ಅದು ಪ್ಯಾಥಾಲಜಿ ಎಕ್ಸ್ಪರ್ಟ್ ಮಾಡಿದ್ರೆ ಅದಕ್ಕೆ ನಾವೇನಂತ ಹೇಳಿ ಕರಿತೇವೆ, ಬಯೋಪ್ಸಿ ಅಂತ ಹೇಳಿ ಕರಿತೇವೆ, ಅಥವಾ ಅಂಡ್ ಹಿಸ್ಟಾಲಜಿಕಲ್ ಸ್ಟಡೀಸ್ ಆನ್ ಟಿಶ್ಯೂ ಅಂತ ಹೇಳಿ ಕರಿತೇವೆ. ಇದು ಮೊದಲನೇ ಮೆಥಡ್. ಯಾವ್ದನ್ನ ಮಾಡೋದಕ್ಕೆ, ಕ್ಯಾನ್ಸರ್ ಅನ್ನ ಟ್ರೀಟ್ ಮಾಡೋಕೆ ಇರುವಂತಹ ಮೊದಲನೇ ಮೆಥಡ್. ಆಯ್ತಾ? ದ ಸೆಕೆಂಡ್ ಮೆಥಡ್, so moving on to the second method, that is going to be blood and bone marrow test. ಬ್ಲಡ್ ಅಂಡ್ ಬೋನ್ ಮ್ಯಾರೋ ಟೆಸ್ಟ್. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ ಇದು. ಸ್ಪೆಸಿಫಿಕಲಿ ಲ್ಯುಕೇಮಿಯಾ ಕೇಳಿರ್ಬೋದು ನೀವು, ಲ್ಯುಕೇಮಿಯಾ ಅಂತ ಹೇಳಿ. ಲ್ಯುಕೇಮಿಯಾ ಅನ್ನೋ ಒಂದು ಪರ್ಟಿಕ್ಯುಲರ್ ಡಿಸೀಸ್ ಅನ್ನ ಐಡೆಂಟಿಫೈ ಮಾಡುವಂತ ವೆರಿ ಬೆಸ್ಟ್ ಮೆಥಡ್, ದಟ್ ಇಸ್ ಬ್ಲಡ್ ಮತ್ತೆ ಬೋನ್ ಮ್ಯಾರೋ ಟೆಸ್ಟ್ ಅನ್ನು ಮಾಡಿದ್ರೆ ನಮಗೆ ಅಲ್ಲಿರುವಂತಹ ಲ್ಯುಕೇಮಿಯಾಕ್ಕೆ ಸಂಬಂಧಪಟ್ಟಂತ ಕ್ಯಾನ್ಸರಸ್ ಸೆಲ್ಸ್ಗಳು ನಮಗೆ ಕಾಣಿಸ್ತಾ ಹೋಗ್ತವೆ. ನೆಕ್ಸ್ಟ್ ಬರುವಂತದ್ದು ಯಾವುದು, ರೇಡಿಯೋಗ್ರಫಿ. ಯಾವುದು ಬರ್ತವೆ, ರೇಡಿಯೋಗ್ರಫಿ ಅಂದ್ರೆ ಯಾವುದು, ಎಕ್ಸ್ರೇ ಅಲ್ವಾ, ಎಕ್ಸ್ರೇ ಆಗಿರ್ತವೆ. ನಂತರ ಅಥವಾ ಸಿ ಟಿ ಸ್ಕ್ಯಾನ್ ಕೇಳಿರ್ಬೋದು ನೀವು, ಸಿ ಟಿ ಸ್ಕ್ಯಾನ್ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಕಂಪ್ಯೂಟೆಡ್ ಟೊಮೋಗ್ರಫಿ ಅಂತ ಹೇಳಿ ಕರಿತೇವೆ ಸಿ ಟಿ ಸ್ಕ್ಯಾನ್ಗೆ. ಆಯ್ತಾ? ಇನ್ನೊಂದು MRI ಅಂತ ಹೇಳಿ ಕರಿತೇವೆ. MRI ಕೇಳಿರ್ಬೋದು. ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ ಅಂತ ಹೇಳಿ. ಸೊ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್, MRI. ಸೊ ಈ ಮೆಥಡ್ಗಳನ್ನ ಕೂಡ ನಾವು ಯೂಸ್ ಮಾಡಬಹುದು ಫಾರ್ ಡಿಟೆಕ್ಟ್ ದ ಕ್ಯಾನ್ಸರ್ಸ್. ಪರ್ಟಿಕ್ಯುಲರ್ ಆಗಿ ಆರ್ಗನ್ಸ್ಗಳಲ್ಲಿ, ಆರ್ಗನ್ ಲೆವೆಲ್ ಕ್ಯಾನ್ಸರ್ಸ್ಗಳಿದ್ರೆ, ಪರ್ಟಿಕ್ಯುಲರ್ ಆದಂತ ಆರ್ಗನ್ ಅಲ್ಲಿ ಕ್ಯಾನ್ಸರ್ಗಳಿದ್ರೆ, ಸೊ ನಾವು ಈ 3 ಮೆಥಡ್ಗಳನ್ನು ಯೂಸ್ ಮಾಡಿ ಏನ್ ಮಾಡಬಹುದು,
ಒಂದು ಪರ್ಟಿಕ್ಯುಲರ್ ಆದಂತಹ ಸೊ ಐಡೆಂಟಿಫಿಕೇಶನ್ನ ಮಾಡಬಹುದು. So when we move to the next fourth one, so the fourth particular type of this, so ಇಲ್ಲಿ ಏನು ಬರಿಬಹುದು, ಆಂಟಿಬಾಡಿ ಟೆಸ್ಟ್ ನ ಬರಿಬಹುದು. ಆಂಟಿಬಾಡಿ ಟೆಸ್ಟ್. ಓಕೆ, ಆಂಟಿಬಾಡೀಸ್ ಆರ್ ಸ್ಪೆಸಿಫಿಕ್ ಟುವರ್ಡ್ಸ್ ಒಂದು ಆಂಟಿಜನ್, ಕ್ಯಾನ್ಸರ್ ಆಂಟಿಜನ್ಸ್ಗೆ ಸ್ಪೆಸಿಫಿಕ್ ಆದಂತಹ ಒಂದು ಪರ್ಟಿಕ್ಯುಲರ್ ಆದಂತಹ ಸ್ಪೆಸಿಫಿಕ್ ಏನು ಡಿಟೆಕ್ಟ್ ಮಾಡುವಂಥದ್ದು ಆಂಟಿಬಾಡೀಸ್ಗಳನ್ನು ಯೂಸ್ ಮಾಡೋದು. ಸೊ ಅದು ಕ್ಯಾನ್ಸರ್ ಡಿಟೆಕ್ಷನ್ಗೆ ಯೂಸ್ಫುಲ್ ಆಗ್ತದೆ. ಆಯ್ತಾ? ಸೊ ಇದನ್ನ ಬಿಟ್ಟು ಮತ್ತೆ ಯಾವುದನ್ನ ಮಾಡ್ಬೋದು? ಸೊ ದಟ್ ಯು ಕ್ಯಾನ್ ರೈಟ್ ದ ಮಾಲಿಕ್ಯುಲರ್ ಬಯಾಲಜಿಗೆ ಸಂಬಂಧಪಟ್ಟಂಥದ್ದು. ಸೊ ದಟ್ ಇಸ್ ಡಿಟೆಕ್ಷನ್ ಆಫ್ ಜೀನ್ಸ್ಗಳ ಮೇಲೆ ಐಡೆಂಟಿಫಿಕೇಶನ್ ಮಾಡುವಂಥದ್ದು. ಸೊ ಇನ್ಹೆರಿಟೆಡ್ ಟೈಪ್ ಆಫ್ ಕ್ಯಾನ್ಸರ್ಗಳಿದ್ರೆ ಲೈಕ್ ಟೊಬ್ಯಾಕೋ, ಸ್ಮೋಕಿಂಗ್, ಲಂಗ್ ಕ್ಯಾನ್ಸರ್ಗಳಿರ್ತಾವಲ್ವ, ಸೊ ಅದು ಆಗುವಂಥದ್ದು ಇರ್ತದೆ. ಸೊ ಇನ್ಹೆರಿಟೆನ್ಸ್ ಆಗುವಂಥದ್ದು. ಸೊ ಬೈ ಡಿಟೆಕ್ಷನ್ ಜೀನ್ಸ್ಗಳಲ್ಲಿ ಚೇಂಜಸ್ಗಳನ್ನು ನೋಡಿದಾಗ ಆಗುವಂಥದ್ದು. ಸೊ ಈ ಆನ್ಸರ್ನ ನಾವು ಅದಕ್ಕೆ ಎಕ್ಸ್ಪೆಕ್ಟ್ ಮಾಡ್ಬೋದು. ದೀಸ್ ಆರ್ ದ 5 ಡಿಫರೆಂಟ್ ಟೈಪ್ಸ್ ಆಫ್ ವಿಚ್ ಒನ್ ದ cancer detection method which you need to write. Each one will carry 1 marks. You just need not to write, ನೀವು ಖಾಲಿ ಏನು ಬರೆಯೋದಲ್ಲ, ಸೊ ನೀವು ಖಾಲಿ ಹೆಡ್ಡಿಂಗ್ಗಳನ್ನು ಬರೆದಿಡುವಂಥದ್ದಲ್ಲ. ಸೊ ಯು ನೀಡ್ ಟು ಸ್ಪೆಸಿಫಿಕಲಿ ರೈಟ್ ಅದಕ್ಕೆ ಪರ್ಟಿಕ್ಯುಲರ್ ಆದಂತಹ ಏನು ಬರಿಬೇಕಾಗ್ತದೆ, ಸೊ ಡೆಫಿನೇಷನ್ಸ್ಗಳನ್ನು ಬರೀತಾ ಹೋಗಬೇಕಾಗ್ತದೆ. ಆಯ್ತಾ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಯು ನೀಡ್ ಟು ರಿಮೆಂಬರ್ ದಟ್. ಓಕೆ, ಅಂಡರ್ಸ್ಟುಡ್ ಆರ್ ನಾಟ್? ಸೊ ಇದೇ ತರದ ಇನ್ನೊಂದು 5 ಮಾರ್ಕ್ಸಿನ ಕ್ವಶನ್ ಯಾವುದು ಬರ್ಬೋದು, ಇದಕ್ಕೆ ಸಿಮಿಲರ್ ಕ್ವಶನ್ಸ್ಗಳು. ಸೊ ಇದನ್ನ ಬಿಟ್ರೆ ಯಾವುದು ಬರ್ಬೋದು, ಇದನ್ನ ತಗೊಂಡ್ರೆ ಸೊ ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಕ್ವಶನ್ ನಾ ರೈಟ್ ಓವರ್ ಹಿಯರ್. ಸೊ ವಾಟ್ ಆರ್ ಕಾರ್ಸಿನೋಜೆನ್ಸ್? ವಾಟ್ ಆರ್ ಕಾರ್ಸಿನೋಜೆನ್ಸ್? ಓಕೆ, ನೆಕ್ಸ್ಟ್ ಏನ್ ಬರ್ತದೆ? ಮೆನ್ಷನ್ 2 types ಆಫ್ ಕಾರ್ಸಿನೋಜೆನ್ಸ್. ಮೆನ್ಷನ್ 2 types of carcinogens. Mention 2 types of carcinogens. So idu kuda barbodu. So it can be also be there for illi 3 marks question ಗೆ ಕೇಳಬಹುದು, or sometimes it is also asked for 5 marks. Okay, so ಆಗ ನೀವು ಕಾರ್ಸಿನೋಜನ್ಸ್ ಗಳ ಟೈಪ್ ಗಳನ್ನ ಬರಿತಾ ಹೋಗಬೇಕಾಗ್ತದೆ. 1 second. ಓಕೆ, ಸೊ ಅಂಡರ್ಸ್ಟುಡ್ ಆರ್ ನಾಟ್? ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ಇನ್ನು ಬೇರೆ ಬೇರೆ ತರದ ಯಾವ ಕ್ವಶನ್ ಕೇಳ್ಬೋದು ಅಂತಂದ್ರೆ ಇನ್ನೊಂದು 3 ಮಾರ್ಕ್ಸ್ಗೆ ಕೇಳುವಂತ ಕ್ವಶನ್ ನಾನು ಇಲ್ಲಿ ಬರೀತೇನೆ. ಸೊ ದ 3 marks ಕ್ವಶನ್ ಐ ವಿಲ್ ರೈಟ್ ಓವರ್ ಹಿಯರ್. 1 second. So take this one as a 3 marks question. So that is draw a neat labeled diagram of antibody. Okay, antibody molecule. Okay, so try to write this answer. ಸೊ ಇದು ಮೂರು ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್. ಸೊ ಇದನ್ನ ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಿ. ಸೊ ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಸೊ ಯು ವಿಲ್ ಡೆಫಿನೆಟ್ಲಿ ಯು ಕ್ಯಾನ್ ಈಸಿಲಿ ಸ್ಕೋರ್ ದ ಮಾರ್ಕ್ಸ್ ಓನ್ಲಿ ವಿತ್ ದ ಹೆಲ್ಪ್ ಆಫ್ ವಿಚ್ ಒನ್, ಸೊ ದ ಡಯಾಗ್ರಾಮ್ಸ್ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಕೂಡ ಡಿಸ್ಕಷನ್ ಆಗಿದೆ ಆಲ್ರೆಡಿ ಇನ್ ದ ಚಾನಲ್. ಸೊ ಯು ಕ್ಯಾನ್ ಗೋ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಸೊ ಚಾನಲ್ ಇದೆಲ್ಲ ಡೀಟೇಲ್ಸ್ ಸಿಗುತ್ತೆ. ಸೊ ಯುಲ್ ಗೆಟ್ ದ ವಿಡಿಯೋಸ್ ಆ್ಯಂಡ್ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಆ್ಯಂಡ್ watch that videos. Okay, so these are some of the questions which might appear from this part. Okay, so ಇದನ್ನ ಬಿಟ್ಟು ಒಂದು 5 ಮಾರ್ಕ್ಸ್ಗೆ ಜನರಲೈಸ್ಡ್ ಕ್ವಶನ್ ಬರುತ್ತೆ, ವೆರಿ ಸ್ಪೆಸಿಫಿಕ್ ಆಗಿ ಬರಿಬೇಕಾಗ್ತದೆ ಆನ್ಸರ್ನ. ಸೊ ಲಿಸ್ಟ್ ದ ಎಫೆಕ್ಟ್ಸ್ ಆಫ್ ಡ್ರಗ್ ಆರ್ ಆಲ್ಕೋಹಾಲ್ ಅಬ್ಯೂಸ್ ಅಂತ ಹೇಳ್ಬಿಟ್ಟು. ಸೊ 3 ಮಾರ್ಕ್ಸ್ಗೆ ಬರುವಂಥ ಕ್ವಶನು ಸಮಟೈಮ್ಸ್ ಇಟ್ ಮೇ ಕಮ್ ಫಾರ್ 3 ಮಾರ್ಕ್ಸ್, ಬಟ್ ಮೋಸ್ಟ್ ಆಗಿ 5 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ಗಳಿರ್ತವೆ. 3 ಮಾರ್ಕ್ಸ್ ಆರ್ 5 ಮಾರ್ಕ್ಸ್, ಸೊ ಎರಡು ಬರಿಬೋದು. ಸೊ ಹಾಗಾಗಿ ಇದನ್ನು ನೀವು ಫೋಕಸ್ ಮಾಡ್ಬೋದು. ಇದೊಂದು ಕ್ವಶನ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಒನ್ ಓವರ್ ಹಿಯರ್. ಸೊ ನೆಕ್ಸ್ಟ್ ಚಾಪ್ಟರ್ ಬಂದು ಸೊ ದಟ್ ಇಸ್ ಯುವರ್
chapter is going to be strategies for enhancement in food production. This is also comes in the same unit. Okay, my biology and human welfare ಅಲ್ಲಿ ಬರ್ತಾ ಹೋಗುತ್ತೆ. So what is plant breeding? Explain the main steps involved in the genetic variety of a crop plant. ಅಂದ್ರೆ ಪ್ಲಾಂಟ್ ಬ್ರೀಡಿಂಗ್ ನ ಸ್ಟೆಪ್ಸ್ ಗಳನ್ನ ವಿವಿಧ ಸ್ಟೆಪ್ ಗಳೇನಿರ್ತಾವಲ್ವಾ ಅವುಗಳನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿ ಅವನು ಕೇಳ್ತಾ ಇದ್ದಾನೆ. ಸೊ ಈ ತರದ ಕ್ವಶನ್ಸ್ ಗಳು ಬರ್ಬೋದು. ಪ್ಲಾಂಟ್ ಬ್ರೀಡಿಂಗ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಪ್ಲಾಂಟ್ ಬ್ರೀಡಿಂಗ್ ಇಸ್ ಅ ಪರ್ಪಸ್ಫುಲ್ ಮ್ಯಾನಿಪ್ಯುಲೇಷನ್ ಆಫ್ ಪ್ಲಾಂಟ್. ಇಲ್ಲಿ ನಾವು ಪರ್ಪಸ್ಫುಲಿ, ನಾನು ಕಂಪ್ಲೀಟ್ ಆಗಿ second, give me a minute. My laptop is running out of the battery. Give me a minute. Yes, let's focus on. We have how many minutes left? Yes, so we are left with, I think, 10 minutes, right? Yeah, 10 ನಿಮಿಷ ಇದೆ ಅಲ್ವಾ? ಯಾ, ಓಕೆ. ಸೊ ವಿಲ್ ಫೋಕಸ್ ದ ಥಿಂಗ್. ಸೊ ಪ್ಲಾಂಟ್ ಬ್ರೀಡಿಂಗ್ ಅಂದ್ರೆ ಏನು, ಫಸ್ಟ್ ಅದನ್ನ ಡಿಫೈನ್ ಮಾಡ್ಕೊಳ್ಳುವ, ಆಯ್ತಾ? ಪ್ಲಾಂಟ್ ಬ್ರೀಡಿಂಗ್ ಇಸ್ ವಾಟ್? ಇಟ್ ಇಸ್ ಅ ಪರ್ಪಸ್ಫುಲ್ ಮ್ಯಾನಿಪ್ಯುಲೇಷನ್ ಅಲ್ವಾ? ಪರ್ಪಸ್ಫುಲ್ ಮ್ಯಾನಿಪ್ಯುಲೇಷನ್ ಅಂದ್ರೆ ಏನು? Purposeful manipulation of plant species, okay, in order to create desired plant types that are better studied for cultivation, gives better yield and are disease resistant. ಈ ಎಲ್ಲ ಮೂರು ಕ್ವಾಲಿಟಿಗಳನ್ನ ವೆರಿ ಸ್ಪೆಸಿಫಿಕಲಿ ನೋಡಬೇಕು. ಸೊ ಸ್ಟಡಿಡ್ ಫಾರ್ ಕಲ್ಟಿವೇಶನ್ಗೆ ಸ್ಟಡಿ ಮಾಡುವಂಥದ್ದು, ಯೀಲ್ಡ್ ಚೆನ್ನಾಗಿ ಬರಬೇಕು, ಮತ್ತೆ ಡಿಸೀಸ್ ರೆಸಿಸ್ಟೆಂಟ್ ಇರಬೇಕು. ಇಂಥ ಪ್ಲಾಂಟ್ಗಳನ್ನು ನಾವು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ರೆ ಅದನ್ನ ಹೇಗೆ ಕ್ರಿಯೇಟ್ ಮಾಡ್ತೇವೆ? ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಇಟ್ ಬೈ, ವಿ ಕೆನಾಟ್ ಗೆಟ್ ದಿಸ್ ಆಲ್ ದ ಕ್ವಾಲಿಟೀಸ್ ಇನ್ ದ ಸೇಮ್ ಪ್ಲಾಂಟ್. ಸೊ ಈ ಎಲ್ಲ ಕ್ವಾಲಿಟಿಗಳು ನಮ್ಗೆ ಸಿಗ್ತಾ ಇಲ್ಲ ಅಂತ ಅಂದ್ರೆ ಸೊ ನಾವು ಏನ್ ಮಾಡ್ಬೋದು? ವಿ ಜಸ್ಟ್ ನೀಡ್ ಟು ಕ್ರಿಯೇಟ್ ದಟ್ ಒನ್. ಕ್ರಿಯೇಟ್ ಹೇಗೆ ಮಾಡ್ತೇವೆ? ಅದರ ಕ್ಯಾರೆಕ್ಟರ್ಗಳನ್ನು ಮ್ಯಾನಿಪ್ಯುಲೇಷನ್ ಮಾಡಬೇಕಾಗ್ತದೆ, ಆಯ್ತಾ? ಸೊ ವೆರಿ ಇಂಪಾರ್ಟೆಂಟ್, ದಿಸ್ ಇಸ್ ವೆರಿ ವೆರಿ ಮಚ್ ಇಂಪಾರ್ಟೆಂಟ್, ಆಯ್ತಾ? ಹಾಗಾಗಿ ಸೊ ಇದಕ್ಕೆ ಒಂದಿಷ್ಟು ಸ್ಟೆಪ್ಸ್ಗಳಿದಾವೆ. ಸೊ ಲೆಟ್ಸ್ ಟೇಕ್ ದಟ್ ಸ್ಟೆಪ್ಸ್. ಓಕೆ, ಸೊ ಯಾವ್ಯಾವುದು ಸ್ಟೆಪ್ಸ್ಗಳಿದಾವೆ? ಮೊದಲನೇದು ಎ, ದ ಫಸ್ಟ್ ಒನ್ ಇಸ್ ಗೋಯಿಂಗ್ ಟು ಬಿ ಕಲೆಕ್ಷನ್. ವಾಟ್ ಇಸ್ ಗೋಯಿಂಗ್ ಟು ಬಿ ಕಲೆಕ್ಟೆಡ್? ಕಲೆಕ್ಷನ್ ಆಫ್ genetic variability ಅಲ್ವಾ? ಸೊ ನಾವು ವೆರೈಟಿ ಆಫ್ ಜೆನೆಟಿಕ್ ವೇರಿಯಬಿಲಿಟಿ ಇರುವಂತಹ ಒಂದಿಷ್ಟು ಪರ್ಟಿಕ್ಯುಲರ್ ಪ್ಲಾಂಟ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾ ಹೋಗ್ತೇವೆ. ಸೊ ಅಲ್ಲಿ ನಾವು ಬೇರೆ ತರದ ರೂಟ್ಗಳನ್ನ ಇರುವಂಥದ್ದು, ಸೊ ಯಾವುದೋ ಒಂದು ವೈಲ್ಡ್ ವೆರೈಟಿಯಲ್ಲಿ ಇರುವಂತಹ ಒಂದು ರಿಲೇಟಿವ್ ಕ್ರಾಪ್ಗಳನ್ನ ತಗೊಳ್ಳುವಂಥದ್ದು, ಹಾಗೆ ಕೆಲವೊಂದು ಪ್ರಿಸರ್ವ್ ಆಗಿರುವಂತಹ ವೈಲ್ಡ್ ವೆರೈಟಿಯನ್ನ ಚೂಸ್ ಮಾಡುವಂಥದ್ದು ಅಲ್ವಾ? ಅದರ ಕ್ಯಾರೆಕ್ಟರ್ಗಳನ್ನ ನಾವು ತಿಳ್ಕೊಳ್ಳುವಂಥದ್ದು. ಸೊ ಇವೆಲ್ಲ ಮೊದಲನೇ ಸ್ಟೆಪ್ ಅಲ್ಲಿ ನಡೆಯುವಂಥದ್ದು, ದಟ್ ಇಸ್ ಕಲೆಕ್ಷನ್ ಆಫ್ ಜೆನೆಟಿಕ್ ವೇರಿಯಬಿಲಿಟಿಯಲ್ಲಿ. ಸೊ ಎರಡನೇ ಸ್ಟೆಪ್ ಅಲ್ಲಿ ಏನಾಗ್ತದೆ? ಸೊ ದಟ್ ಇಸ್ ಗೋಯಿಂಗ್ ಟು ಬಿ ಇವ್ಯಾಲ್ಯೂಯೇಷನ್. ವಾಟ್ ಇಸ್ ಗೋಯಿಂಗ್ ಟು ಬಿ ಇವ್ಯಾಲ್ಯೂಯೇಟೆಡ್? ಇವ್ಯಾಲ್ಯೂಯೇಷನ್ and selection of parents. ಸೊ ನಾವು ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ಗಳನ್ನ ಏನು ಸೆಲೆಕ್ಟ್ ಮಾಡ್ತೇವೋ ಆ ಕ್ಯಾರೆಕ್ಟರ್ಗಳನ್ನ ಇವ್ಯಾಲ್ಯೂ ಮಾಡುವಂಥದ್ದು, ಆಯ್ತಾ? ಸೊ ದಟ್ ಸೊ ಸರ್ಟೇನ್ ಡಿಸೈರಬಲ್ ಕಾಂಬಿನೇಷನ್ ಇದೆಯೋ ಇಲ್ವೋ ಆ ಪ್ಲಾಂಟ್ ಅಲ್ಲಿ ನೋಡುವಂಥದ್ದು. ಸೊ ಅದನ್ನ ಇವ್ಯಾಲ್ಯೂಯೇಷನ್ ಅಂತ ಕರಿತೇವೆ. ನೆಕ್ಸ್ಟ್ ಸೆಲೆಕ್ಟ್ ಮಾಡುವಂಥದ್ದು, ಅದನ್ನ ಇವ್ಯಾಲ್ಯೂಯೇಟ್ ಮಾಡೋದು, ನೆಕ್ಸ್ಟ್ ಅದನ್ನ ಪೇರೆಂಟ್ ಆಗಿ ಸೆಲೆಕ್ಟ್ ಮಾಡುವಂಥದ್ದು, ಅದನ್ನ ಪ್ಯೂರ್ ಲೈನ್ ಆಗಿ ನಾವು ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ಬೈ ಯೂಸಿಂಗ್ ಹೈಬ್ರಿಡೈಸೇಷನ್ ಟೆಕ್ನಿಕ್. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಟೆಕ್ನಿಕ್ ನ ಯೂಸ್ ಮಾಡಿಕೊಂಡು ನಾವು ಅದನ್ನ ಪ್ಯೂರ್ ಲೈನ್ ಆಗಿ ಏನ್ ಮಾಡ್ಕೊಳ್ತೇವೆ? ವಿ ಆರ್ ಗೋಯಿಂಗ್ ಟು ಮೇಕ್ ದೆಮ್. ಯಾಕೆ ಪ್ಯೂರ್ ಲೈನ್ ಆಗಿ ಕ್ರಿಯೇಟ್ ಮಾಡ್ಕೊಳ್ತೇವೆ? ಸೊ ದಟ್ ಅದರಲ್ಲಿ ಆ ಕ್ಯಾರೆಕ್ಟರ್ ಮಾತ್ರ, ನಮಗೆ ಬೇಕಾಗಿರುವಂತಹ ಕ್ಯಾರೆಕ್ಟರ್ಗಳು
ಅಂಕಗಳು ಮಾತ್ರ ಬರಬೇಕು. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಯು ಹ್ಯಾವ್ ಟು ರಿಮೆಂಬರ್. ಸೊ ಅದು ಎರಡನೇ ಸ್ಟೆಪ್ಪಲ್ಲಿ ಆಗುವಂಥದ್ದು. ಸೊ ಮೂರನೇ ಸ್ಟೆಪ್ಪಲ್ಲಿ ಆಗುವಂಥದ್ದು ಕ್ರಾಸ್ ಹೈಬ್ರಿಡೈಸೇಷನ್ ಆಗುವಂಥದ್ದು. ಸೊ ಅಮಂಗ್ ದ ಸೆಲೆಕ್ಟೆಡ್ ಪ್ಲಾಂಟ್ಸ್ಗಳಲ್ಲಿ ಏನಾಗ್ತದೆ, ಕ್ರಾಸ್ ಹೈಬ್ರಿಡೈಸೇಷನ್ ಮಾಡುವಂಥದ್ದು. ಮೂರು. ಸೊ ಎರಡರ ಮಧ್ಯದಲ್ಲಿ ಏನ್ ಮಾಡುವಂಥದ್ದು, ಕ್ರಾಸ್ ಹೈಬ್ರಿಡೈಸೇಷನ್ ಮಾಡುವುದು, ಕ್ರಾಸ್ ಪಾಲಿನೇಷನ್ ಅಂತ ಹೇಳಿ ಕರಿತೇವೆ. ಸೊ ಯಾಕೆ ಕ್ರಾಸ್ ಪಾಲಿನೇಷನ್ ಮಾಡ್ತೇವೆ? ಬಿಕಾಸ್ ಟು ಮೇಕ್ ದೆಮ್ ವಾಟ್ ಸ್ಪೆಸಿಫಿಕಲಿ, ಸೊ ಒಂದು ಡಿಸೈರ್ಡ್ ಕ್ಯಾರೆಕ್ಟರ್ಗಳು ಬರಬೇಕಲ್ವ, ನಮಗೆ ಸೀಡ್ಸ್ಗಳು ಬೇಕಾಗ್ತವೆ, ಹಾಗಾಗಿ ಕ್ರಾಸ್ ಹೈಬ್ರಿಡೈಸೇಷನ್ ಮಾಡ್ತೇವೆ. and to increase the characters. Okay, so ಸ್ಪೆಸಿಫಿಕಲಿ ಫೋಕಸ್ ಮಾಡೋದು ಅಂತಂದ್ರೆ ಹೇಗೆ ಮಾಡ್ತೇವೆ ಇದನ್ನ? ಸೊ ಇದಕ್ಕೆ ಸ್ಟೆಪ್ಗಳನ್ನ ಈಗಾಗಲೇ ನಾವು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಓದಿದ್ದೇವೆ ಅಲ್ವಾ. ಸೊ ಮೆಂಡಲ್ ಮಾಡಿರುವಂತ ಸ್ಟೆಪ್ಸ್ಗಳು, ದಟ್ ಇಸ್ ಇಮ್ಯಾಸ್ಕುಲೇಷನ್ ಇರ್ಬೋದು, ಇಮ್ಯಾಸ್ಕುಲೇಷನ್ ಅಂಡ್ ಬ್ಯಾಗಿಂಗ್ ಅಂತ ಹೇಳ್ಬಿಟ್ಟು ಅಲ್ವಾ. ಆ ಮೆಥಡ್ ಅನ್ನ ಯೂಸ್ ಮಾಡಿ ನಾವು ಕ್ರಾಸ್ ಹೈಬ್ರಿಡೈಸೇಷನ್ ಅನ್ನ ಮಾಡುವಂಥದ್ದು. ನಂತರ ಸೊ ನಾಲ್ಕನೇ ಸ್ಟೆಪ್ ಡಿ ಯಾವುದದು? ಸೆಲೆಕ್ಷನ್ and testing of superior recombinants. ಸೊ ನಮಗೆ ಸಿಕ್ಕಿರುವಂತದ್ರಲ್ಲಿ ಸೊ ನಾವು ಸುಪೀರಿಯರ್ ರೀಕಾಂಬಿನೆಂಟ್ಸ್ ಗಳನ್ನ ಟೆಸ್ಟ್ ಮಾಡುವಂಥದ್ದು, ಇಲ್ಲಿ ಸೆಲೆಕ್ಟ್ ಮಾಡಿ ಟೆಸ್ಟ್ ಮಾಡ್ತೇವೆ ಅದನ್ನ. ಸೊ ಪ್ರೋಜೆನಿಯಲ್ಲಿ ಬಂದಿರುವಂತಹ, ಸೊ ನಂತರದ ಜನರೇಷನ್ ಅಲ್ಲಿ ಬಂದಿರುವಂತಹ ಹೈಬ್ರಿಡ್ ಗಳನ್ನ ಯುಟಿಲೈಸ್ ಮಾಡಿಕೊಂಡು ಅದನ್ನ ನಾವು ಚೆಕ್ ಮಾಡ್ತೇವೆ ವೆದರ್ ಇಟ್ ಇಸ್ ಗೋಯಿಂಗ್ ಟು ಬಿ ಆರ್ ಇವ್ಯಾಲ್ಯೂಯೇಟೆಡ್ ಇನ್ ಅ ಸಚ್ ಮ್ಯಾನರ್. ಯಾವ ಮ್ಯಾನರ್ ಅಲ್ಲಿ ಇವ್ಯಾಲ್ಯೂಯೇಟ್ ಮಾಡ್ತೇವೆ ಅಂದ್ರೆ, ಸೊ ಅದು ಸರಿಯಾಗಿ ವರ್ಕ್ ಆಗ್ತಾ ಇದೆಯೋ, ನಮಗೆ ಬೇಕಾಗಿರುವಂತಹ ಕ್ಯಾರೆಕ್ಟರ್ಗಳು ಅದರಲ್ಲಿ ಬಂದಿದಾವೋ. ಸೊ ನಂತರದಲ್ಲಿ ನಾವು ಅದನ್ನ ನಾವು ಏನ್ ಮಾಡ್ತೇವೆ, ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಅದನ್ನ ಏನ್ ಮಾಡ್ತೇವೆ, ಯೂನಿಫಾರ್ಮಿಟಿಗೋಸ್ಕರ ಅದನ್ನ ಕಳಿಸ್ತೇವೆ. ಸೊ ಅಲ್ಲಿ ಏನಾಗ್ತದೆ, ಸೊ ಅಲ್ಲಿ ಇದರ ಒಂದು ಪರ್ಟಿಕ್ಯುಲರ್ ಇವ್ಯಾಲ್ಯೂಯೇಷನ್ ನಡೆಯುತ್ತೆ. ಸೊ ಅದು ಸರಿ ಇದೆಯೋ ಇಲ್ವೋ ಅನ್ನೋ ಒಂದು ಪರ್ಟಿಕ್ಯುಲರ್ ಇಂಡಿವಿಜುವಲ್ಗಳಲ್ಲಿ. ಓಕೆ, ಸೊ ನೆಕ್ಸ್ಟ್ ಬಂದು ಟೆಸ್ಟಿಂಗ್. ಲಾಸ್ಟ್ ಸ್ಟೆಪ್ ಏನು? ಇಟ್ ಇಸ್ ಗೋಯಿಂಗ್ ಟು ಬಿ ಟೆಸ್ಟಿಂಗ್ ಆಗ್ತದೆ. ಏನಾಗ್ತದೆ? ಟೆಸ್ಟಿಂಗ್, ರಿಲೀಸ್ and commercialization of new cultivars. ಏನಿದು? ಸೊ ಹೊಸದೊಂದು ಪರ್ಟಿಕ್ಯುಲರ್ ಟೆಸ್ಟ್ ನ ಅದ್ರ ಮೇಲೆ ಟೆಸ್ಟ್ ಮಾಡ್ತೇವೆ, ಬೇರೆ ಬೇರೆ ಜಗತ್ತಿನ ಮೂಲೆಗಳಲ್ಲಿ ಅದನ್ನು ಕಳಿಸ್ತೇವೆ. ಹಾಗೆ ಅದನ್ನ ಸೊ ಟೆಸ್ಟ್ ಅಲ್ಲಿ ಸಕ್ಸಸ್ ಆದ ಮೇಲೆ ಅದನ್ನ ರಿಲೀಸ್ ಮಾಡ್ತೇವೆ ಮಾರ್ಕೆಟ್ಗೆ, ಆಯ್ತಾ. ಅದನ್ನ ಕಮರ್ಷಿಯಲ್ ಆಗಿ ನಾವು ಮಾರಾಟಕ್ಕೆ ಅದನ್ನ ಬಿಡ್ತೇವೆ. ಸೊ ದಟ್ ಈಸ್ ವಾಟ್ ಇಸ್ ಗೋಯಿಂಗ್ ಟು ಬಿ ದ ಕ್ವಶನ್. ಸೊ ಒನ್ ಆಫ್ ದ ಕ್ವಶನ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಪಾರ್ಟ್. ಓಕೆ, ಸೊ ಇದು ಒಂದು ಕ್ವಶನ್ ಬರಬಹುದು. So this is from the second chapter of the same unit. Okay, ಇದು ಎರಡನೇ ಚಾಪ್ಟರ್ from the same unit. ಸೊ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ ಅಲ್ವಾ. ಸೊ this is the last question of this session, and possibly ನಿಮ್ಗೆ ಎನಿ ಡೌಟ್ಸ್ ಗಳಿದ್ರೆ ಕೆಳಗಡೆಗೆ ಕೇಳ್ಬೋದು. ಅದರ್ವೈಸ್ ನಿಮ್ಗೆ ಮತ್ತೆ ಬೇರೆ ಬೇರೆ ವಿಡಿಯೋಗಳನ್ನ ನೋಡಬೇಕು ಅಂತ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ಯಾವ್ದಾದ್ರು ಕೋರ್ಸ್ ಬೇಕು ಅಂತ ಇದ್ರೆ ಸೊ ಗೋ ಫಾರ್ tchr app which is going to be available in the Play Store, or link ಇದೆ ಕೆಳಗಡೆಗೆ, so you can choose that. So I'll take 5 minutes of time for you people, so you can suggest me or you can just ask any doubts in the particular chat box ಅಲ್ಲಿ ಕ್ವಶನ್ ಕೇಳ್ಬೋದು. ಐ ಆಮ್ ಓಪನ್ ಟು ಎವ್ರಿಥಿಂಗ್. ಸೊ ನಿಮ್ಮ ಕಡೆಯಿಂದ ಏನೇ ಒಂದು ಡೌಟ್ಸ್ಗಳಿದ್ರೆ ಕೇಳ್ಕೋಬೋದು ಆಗಿರುವಂಥದ್ರಲ್ಲಿ. ಸೊ ನೆಕ್ಸ್ಟ್ ಐ ವಿಲ್ ಕಂಟಿನ್ಯೂ. ಓಕೆ, ಸೊ ಐ ವಿಲ್ ಕಂಟಿನ್ಯೂ, ಇಟ್ ವಿಲ್ ಟೇಕ್ ಲಿಟಲ್ ಬಿಟ್ ಆಫ್ ಟೈಮ್. ಓಕೆ, ಸೊ ನೆಕ್ಸ್ಟ್ ಸೆಷನಲ್ಲಿ ನಾವು ಮತ್ತೆ ಕಂಟಿನ್ಯೂ ಮಾಡ್ತೇವೆ ಈ ಒಂದು ಪರ್ಟಿಕ್ಯುಲರ್ ಯೂನಿಟ್ ಮೇಲೆ. ನೆಕ್ಸ್ಟ್ ಸೆಷನಲ್ಲಿ ಮೋಸ್ಟ್ ಪ್ರಾಬ್ಲಿ ಯೂನಿಟ್ ಅನ್ನು ಮುಗಿಸ್ತಾ ಇದ್ದೇನೆ ನಾನು. I'm eagerly waiting for your responses. Please type in the chat section.
ಸೊ ಓಕೆ ಓಕೆ, ಹೋಪ್ಫುಲಿ ಯಾವುದು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಸೊ ಥ್ಯಾಂಕ್ ಯು ಫಾರ್ ಜಾಯಿನಿಂಗ್ ಟು ದ ಕ್ಲಾಸಸ್, ಆ್ಯಂಡ್ do not forget to subscribe the channel and press the bell icon for that. Okay, you'll get the more videos daily. And I'm ending the session right now, and here it ends the session illige end ಆಗ್ತಾ ಇದೆ. Okay, and thank you for joining. Jai Hind, Jai Karnataka Mate.